वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ಧಾರ್ಮಿಕ ಶಿಕ್ಷಣ ಕೇಂದ್ರದ ನಿರ್ವಾಹಕರು ಇಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಜೊತೆಯಾಗಿ ಬಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಒಂದು ನೀಲಿ ನಕ್ಷೆಯನ್ನು, ಭಜನಾ ಮಂದಿರದ ನೀಲಿ ನಕ್ಷೆಯನ್ನು ಸ್ವಾಮೀಜಿಗಳು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ಪಶುಪತಿನಾಥ ಭಜನಾ ಮಂದಿರದ ನೀಲಿನಕ್ಷೆಯನ್ನ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಇವರು ಶ್ರೀಗಳಿಗೆ ಹಸ್ತಾಂತರಿಸಿ ಇದನ್ನು ಬಿಡುಗಡೆಗೊಳಿಸಿರ್ತಾರೆ. ಹಾಗೆಯೇ ವೇದಿಕೆಯಲ್ಲಿ ಧಾರ್ಮಿಕ ಶಿಕ್ಷಣದ ನಿರ್ವಾಹಕರು ವೇದಿಕೆಗೆ ಬಂದು ಶ್ರೀಗಳಲ್ಲಿ ಮಂತ್ರಾಕ್ಷತೆಯನ್ನ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೀಲಿ
ನೀಲಿನಕ್ಷೆಯನ್ನು ಭಜನಾ ಮಂದಿರದ ನೀಲಿನಕ್ಷೆಯನ್ನು ಸ್ವಾಮೀಜಿಗಳು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ಪಶುಪತಿನಾಥ ಭಜನಾ ಮಂದಿರದ ನೀಲಿನಕ್ಷೆಯನ್ನ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಇವರು ಶ್ರೀಗಳಿಗೆ ಹಸ್ತಾಂತರಿಸಿ ಇದನ್ನ ಬಿಡುಗಡೆಗೊಳಿಸಿರ್ತಾರೆ. ಹಾಗೆಯೇ ವೇದಿಕೆಯಲ್ಲಿ ಧಾರ್ಮಿಕ ಶಿಕ್ಷಣದ ನಿರ್ವಾಹಕರು, ವೇದಿಕೆಗೆ ಬಂದು ಶ್ರೀಗಳಲ್ಲಿ ಮಂತ್ರಾಕ್ಷತೆಯನ್ನ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಕ್ಷರಿಗೆ ನೀಡಿರ್ತಾರೆ. ಹಾಗೆಯೇ ಧಾರ್ಮಿಕ ಶಿಕ್ಷಣದ ನಿರ್ವಾಹಕರು ಆಗಿರುವಂಥವರು ಎಲ್ಲರೂ ವೇದಿಕೆಯಲ್ಲಿ ಜೊತೆಗೂಡಿ ಶ್ರೀಗಳಿಂದ ಮಂತ್ರಾಕ್ಷತೆಯನ್ನ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಗೋಸೇವಾ ಬಳಗದ ಸಂಚಾಲಕರು ಕೂಡ ಇರ್ತಾರೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು, ಗೋಸೇವಾ ಬಳಗದ ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಇದೀಗ ಶ್ರೀಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನ ಪಡೆದಿರ್ತಾರೆ. ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ರಾಮಚಂದ್ರಾಪುರ ಮಠ ಶ್ರೀ ಸಂಸ್ಥಾನ ಗೋಕರ್ಣ ಇವರು ಅವಿಚಿನ್ ಪರಂಪರೆಯ 36ನೇ ಯತಿಗಳು, ಪ್ರಭು ಶ್ರೀ ರಾಮಚಂದ್ರನ ಆರಾಧಕರು. ದೇಶಿ ಗೋತಳಿಗಳ ಸಂರಕ್ಷಣೆಗಾಗಿ 2007ರಲ್ಲಿ 9 ದಿನಗಳ ವಿಶ್ವ ಗೋ ಸಮ್ಮೇಳನದ ನೇತೃತ್ವ ವಹಿಸಿ ದೇಶದಾದ್ಯಂತ 100ಕ್ಕೂ ಹೆಚ್ಚು ಗೋಶಾಲೆಗಳನ್ನು ಪ್ರಾರಂಭಿಸಿ ವಿಶ್ವಮಂಗಳ ಗೋಗ್ರಾಮ ಯಾತ್ರೆಯ ಮೂಲಕ ಗೋವನ್ನು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿ ಇಲ್ಲಿ 64 ಭಾರತೀಯ ವಿದ್ಯೆಗಳನ್ನು ಪರಂಪರಾಗತವಾಗಿ ವಿದ್ಯಾರ್ಜನೆಯನ್ನ ಮಾಡಲಿಕ್ಕಿದೆ.
ವೇದಿಕೆಯಲ್ಲಿ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ್ ಹಿರಿಯ ಶ್ರೀಗಳು ಅದಮಾರು ಮಠ ಉಡುಪಿ ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ ಹಾಗೂ ಗೋಸೇವಾ ಬಳಗದ ಸಂಚಾಲಕರು, ಪದಾಧಿಕಾರಿಗಳು, ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ವೇದಿಕೆಯಲ್ಲಿದ್ದು ಶ್ರೀಗಳಿಗೆ ತುಳಸಿಯ ಪುಷ್ಪಾರ್ಚನೆಯನ್ನ ಮಾಡಿರ್ತಾರೆ. ಫಲಪುಷ್ಪವನ್ನ ನೀಡಿ ಗೌರವವನ್ನ ನೀಡಿರ್ತಾರೆ. ಸಭೆಯಲ್ಲಿ ಸ್ವಾಗತ ಭಾಷಣದೊಂದಿಗೆ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರನಿಗೆ ನಮಿಸುತ್ತಾ, ಉಡುಪಿ ಶ್ರೀಕೃಷ್ಣನ ಚರಣಾರವಿಂದಗಳಿಗೆ ನಮಿಸುತ್ತಾ, ಈ ಕ್ಷೇತ್ರದಲ್ಲಿ ನಾವು ಸಂಕಲ್ಪಿಸಿದಂತಹ ಪಶುಪತಿನಾಥನನ್ನು ನೆನೆಸಿಕೊಳ್ಳುತ್ತಾ ಇವತ್ತು ಇಲ್ಲಿ ಅದಮಾರು ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳ ಆಗಮನವಾಗಿದೆ. ಗೋವು ಸಂರಕ್ಷಣೆಯಲ್ಲಿ ವಿವಿಧ ಆಯಾಮಗಳನ್ನು ಮಾಡಿಕೊಂಡು ಬಹಳಷ್ಟು ಗೋವುಗಳನ್ನು ಗೋಶಾಲೆಗಳ ಮೂಲಕ ನಿರ್ವಹಿಸುತ್ತಾ ಸಲಹುತ್ತಾ ಇರುವಂಥ ಶ್ರೀಗಳು 400ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದಾರೆ ಅಂತ ಹೇಳುವುದನ್ನು ಇಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಗಳ ಆಗಮನದಿಂದ ನಮ್ಮ ಈ 19 ಎಕರೆ 10 ಸೆಂಟ್ಸಿನ ಜಾಗ ಏನಿದೆ ಶ್ರೀ ಮಾಲಿಂಗೇಶ್ವರ ದೇವಳಕ್ಕೆ ಕಳೆದ ಸರಕಾರದಲ್ಲಿ ಬಂದಂತಹ ಜಾಗ, ಅದು ಪಾವನವಾಗಿದೆ. ಮುಂದೆ ಇಲ್ಲಿ ಗೋ ವಿಹಾರಧಾಮ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಂಕಲ್ಪ ಕಾಲ ಆಗಿದೆ. ಗೋಧೂಳಿ ಮುಹೂರ್ತದಲ್ಲಿ ಶ್ರೀಗಳ ಆಗಮನ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಿಂದಿನ ಸರ್ಕಾರದ ಕೊಡಮಾಡಿದ ಜಾಗದಲ್ಲಿ ಮುಂದಿನ ಸರ್ಕಾರ ಹಾಗೂ ಈಗಿನ ಸರ್ಕಾರದ ವ್ಯವಸ್ಥಾಪನಾ ಸಮಿತಿ, ಮುಂದೆ ಬರುವಂಥ ವ್ಯವಸ್ಥಾಪನಾ ಸಮಿತಿಯ ಒಂದು ಸಹಕಾರದೊಂದಿಗೆ ಅವರಿಗೆ ನಮ್ಮ ಸಹಕಾರದೊಂದಿಗೆ, ಪೂರ್ಣ ಸಹಕಾರದೊಂದಿಗೆ ನಾವು ವಿವಿಧ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಪಶುಪತಿನಾಥ ಭಜನಾ ಮಂದಿರದ ಯೋಜನೆಯನ್ನು ಕೂಡ ಒಂದು ಬಿಡುಗಡೆ ಮಾಡಲಾಗಿದೆ. ಆ ಒಂದು ಕಲ್ಪನೆಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ಶ್ರೀಗಳ ಆಶೀರ್ವಾದವನ್ನು ಕೋರ್ತಾ, ಶ್ರೀಗಳು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ನಮಗೆ ಎಲ್ಲರಿಗೆ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಕೊಡಬೇಕು, ಆಶೀರ್ವಚನ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಧ್ವಾಚಾರ್ಯ ಸಂಸ್ಥಾನದ ಉಡುಪಿ ಶ್ರೀ ಕೃಷ್ಣನ ಕೈಂಕರ್ಯಕ್ಕೆ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಅಷ್ಟಮಠಗಳಲ್ಲೊಂದಾದ ಶ್ರೀ ಅದಮಾರು ಮಠದ ಹಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಗಳು ಇಂದು ನಮ್ಮ ಈ ಗೋಧಾಮಕ್ಕೆ ದೂರದ ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಿಯಿಂದ ಕೃಷ್ಣನಿಗೆ ಅತಿ ಪ್ರಿಯವಾದ ಗೋವುಗಳನ್ನು ಪಾಲಿಸಲಿಕ್ಕೆ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯಕ್ಕೆ ದೊರೆತ ಈ ಭೂಮಿಗೆ ಚಿತ್ತೈಸಿದ್ದಾರೆ. ಪ್ರವಚನ ಶ್ರೀಗಳೆಂದೇ ಪ್ರಖ್ಯಾತರೂ ಹೌದು. ಇವರ ಪ್ರವಚನದ ವಿಶೇಷವೆಂದರೆ ರಾಮಾಯಣ ಮಹಾಭಾರತದ ವಿಷಯಗಳನ್ನು ಮಕ್ಕಳಿಗೂ ಅರ್ಥವಾಗುವಂತೆ ವಿವರಿಸುವುದು. ತಮ್ಮ 60ನೇ ವಯಸ್ಸಿನಲ್ಲೂ ತಮ್ಮ ಹಿರಿಯ ಶ್ರೀಗಳು ಸ್ಥಾಪಿಸಿದ 40 ಸಂಸ್ಥೆಗಳನ್ನು, ಅದರಲ್ಲೂ ಒಂದಾದ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸ್ಥಾಪಿಸಿರುವ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ ಮುನ್ನಡೆಸುವ ಜವಾಬ್ದಾರಿಯನ್ನು ತಮ್ಮ ಶಿಷ್ಯರಿಗೆ ನೀಡಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಒಂದು ವಿಶೇಷ ಸಂಗತಿ ಎಂದರೆ ಹಿಂದೂ ಧರ್ಮದ ರಕ್ಷಕ ಎಂದೇ ಪರಿಗಣಿಸಲ್ಪಟ್ಟಿರುವ ಶ್ರೀರಾಮ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನೆರವೇರಿಸಿದ ಮಾನ್ಯ ಪ್ರಧಾನಮಂತ್ರಿಯವರಿಗೆ ತಮ್ಮ ಆಯುಷ್ಯದ 5 ನಿಮಿಷ ನೀಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದು ತಮ್ಮ ಪ್ರತಿ ಪ್ರವಚನದಲ್ಲಿ ಪ್ರತಿಪಾದಿಸಿದವರು. ಇದೀಗ ಆಶೀರ್ವಚನ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ್ ಸರ್. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆನಂದತೀರ್ಥ ಗುರುಭ್ಯೋ ನಮಃ. ಗವಾಂ ದೃಷ್ಟ್ವಾ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾ ತೇನ ಸಪ್ತದ್ವೀಪ ವಸುಂಧರಾ. ಶ್ರೀ ಗುರುಭ್ಯೋ ನಮಃ.
ಭಗವಂತ ಕೃಷ್ಣನಾಗಿ ಗೋಪಾಲನಾಗಿ ಭೂಮಿಯಲ್ಲಿ ಅವತರಿಸಿದ. ಈ ಕೃಷ್ಣಾವತಾರಕ್ಕಿಂತ ಹಿಂದಿನ ಅವತಾರ ರಾಮಾವತಾರ. ರಾಮರಾಜ್ಯ ಅಂತ ಬಹಳ ಪ್ರಸಿದ್ಧ. ಪ್ರತಿಯೊಬ್ಬರು ಹೇಳೋದು ಅದನ್ನೇ ಮಾತು, ನಮ್ಮನ್ನು ಆರಿಸಿಬಿಡಿ, ನಿಮಗೆ ರಾಮರಾಜ್ಯ ಕೊಡ್ತೇವೆ, ರಾಮರಾಜ್ಯ ಕೊಡ್ತೇವೆ ಅಂತ. ರಾಮನ ಪಟ್ಟಾಭಿಷೇಕಕ್ಕೆ ಹೋಗ್ತಾರೋ ಇಲ್ವೋ ಬೇರೆ ವಿಚಾರ, ಅಂತೂ ತಾವಂತೂ ಕುರ್ಚಿಯಲ್ಲಿ ಕೊಡಬೇಕಾದ್ರೆ ಮಾತ್ರ ಅವರಿಗೆ ರಾಮ ಬೇಕು. ಮತ್ತೆ ರಾವಣನಂತೆ ವರ್ತನೆ ಮಾಡಿದ್ರೂ ಕೂಡ ತಮಗೆ ಒಂದು ಭದ್ರವಾದ ಆಸನಕ್ಕೋಸ್ಕರ ರಾಮರಾಜ್ಯ ರಾಮರಾಜ್ಯ ಅಂತ ಹೇಳ್ತಕ್ಕಂಥ ಹಂದಿಗಳು ನಮ್ಮಲ್ಲಿ ತುಂಬ ಇದ್ದಾವೆ. ಹಾಗಾದರೆ ರಾಮಚಂದ್ರ ತಾನು ರಾಜನಾಗಿ ಮೆರೆದವ. ಆದರೆ ಅದೇ ರಾಮಚಂದ್ರ ತನ್ನ ನಂತರದ ಜನ್ಮದಲ್ಲಿ ಬಂದದ್ದು ಒಬ್ಬ ಆಕಳು ಮೇಯಿಸುವವನಾಗಿ. ಒಂದು ಆಕಳು ಮೇಯಿಸುವುದನ್ನು ವಿಶೇಷವಾಗಿಟ್ಟುಕೊಂಡ, ಹೆಣ್ಣಿನ ರಕ್ಷಣೆಯನ್ನು ಕೂಡ ವಿಶೇಷವಾಗಿಟ್ಟುಕೊಂಡ. ಅಷ್ಟು ದೂರದೃಷ್ಟಿ ಇತ್ತು ನಮ್ಮ ಭಗವಂತನಿಗೆ. ರಾಮಾವತಾರ ಕಾಲದಲ್ಲೇ ತೀರ್ಮಾನ ಮಾಡಿದ್ದ ಕಾಣುತ್ತೆ, ಮುಂದೆ ನಾನು ದ್ವಾಪರ ಯುಗದಲ್ಲಿ ಬರುವಾಗ ಈ ರೂಪದಲ್ಲೇ ಬರಬೇಕು. ಯಾಕೆ ಅಂತಂದರೆ ಮುಂದೆ ಮುಂದೆ ಹೋದಂತೆ, ಕಾಲ ಮುಂದೆ ಮುಂದೆ ಹೋದಂತೆ ಹೆಣ್ಣು ಮಕ್ಕಳ ರಕ್ಷಣೆಯೂ ಕಷ್ಟ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯೂ ಕಷ್ಟ, ಆಕಳುಗಳ ರಕ್ಷಣೆಯೂ ಕಷ್ಟ. ಆದ್ದರಿಂದ ಎರಡರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಭಗವಂತ ತಾನು ಕೃಷ್ಣನಾಗಿ ಗೋಪಾಲನಾಗಿ ಭೂಮಿಗೆ ಬಂದ. ಸಾಮಾನ್ಯವಾಗಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳೋದುಂಟು, ನಮ್ಮ ಮಗು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತಂದರೆ ಹೋಗು ಕಾಡಿಗೆ ಹೋಗಿ ಆಕಳನ್ನು ಮೇಯಿಸು ಅಂತ. ಇಷ್ಟು ನಾವು ಆ ಬಯ್ಯತಕ್ಕಂಥ ಶಬ್ದ ಆದರೂ ಕೂಡ ದೇವರು ಏನು ಮಾಡಿದ, ಅದನ್ನು ತಾನು ಸ್ವೀಕಾರ ಮಾಡಿದ. ಆಕಳುಗಳನ್ನು ಮೇಯಿಸುವುದು ಕೂಡ ಏನು ಸಾಮಾನ್ಯ ಕೆಲಸ ಅಂತ ಭಾವಿಸಬೇಡಿ. ಯಾವುದೇ ಕೆಲಸ ಆಗಲಿ ಅದರಲ್ಲಿ ಪ್ರಾಮಾಣಿಕತನ ಇತ್ತು ಅಂತಂದರೆ ಆ ಕೆಲಸವೇ ನಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕೂಡಿಸ್ತದೆ ಎನ್ನುವುದಕ್ಕೆ ನಮ್ಮ ಕಣ್ಣ ಮುಂದಿರತಕ್ಕಂಥ ಸಾಕ್ಷಿ ಚಾಯ್ ಮಾರಾಟ ಮಾಡ್ತಾ ಇದ್ದವ. ಮಾಡಿದಂತಹ ಚಾಯ್ ಮಾರಾಟವನ್ನು ಪ್ರಾಮಾಣಿಕವಾಗಿ ಮಾಡಿದ. ಆದ್ದರಿಂದ ದೇವರು ಆ ಚಾಯ್ ಕುಡಿದವರೆಲ್ಲ ಇವನಿಗೆ ದೇವರು ಒಳ್ಳೆಯದು ಮಾಡಲಿ, ಇವನಿಗೆ ದೇವರು ಒಳ್ಳೆಯದು ಮಾಡಲಿ ಅಂಥೇಳಿ ಆ ತಮ್ಮ ಪ್ರಾರ್ಥನೆಯನ್ನು ರಿಪೀಟ್ ಮಾಡಿ 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 ಅವನನ್ನು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ತಂದು ಕೂಡಿಸಿತು. ಆದ್ದರಿಂದ ಯಾವ ಕೆಲಸ ಅಂತ ಮುಖ್ಯ ಅಲ್ಲ, ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತನ ಎಷ್ಟು ಉಂಟು ಎನ್ನುವುದು ಮುಖ್ಯ. ಅದನ್ನು ಯಾರು ತೋರಿಸಿಕೊಟ್ಟ? ನಮ್ಮ ಭಗವಂತ ಕೃಷ್ಣ ರೂಪದಿಂದ ಸಮಾಜಕ್ಕೆ ಬಂದು ತೋರಿಸಿಕೊಟ್ಟ. ಕಣ್ಣ ಮುಂದೆ ಎರಡನ್ನೂ ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ, ಆಕಳುಗಳ ರಕ್ಷಣೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದಲೇ ಈ ಭೂಮಿಗೆ ಭಾರಭೂತರಾಗಿ ಇರುವವರು ರಾಮಾಯಣ ಕಾಲದಲ್ಲಿ ರಾಮಚಂದ್ರನಿಗೆ ವಿರೋಧ ಮಾಡಿಕೊಂಡವರು ಪುನಃ ಕಲಿಯುಗದಲ್ಲಿ ಹುಟ್ಟಿದ್ರಂತೆ. ಇಂತಹ ಭೂಭಾರ ನಾಶಕ್ಕೋಸ್ಕರ ಭೂಮಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಯಾವ ರೂಪದಿಂದ ಅಂತ ಕೇಳಿದರೆ ಆಕಳಿನ ರೂಪದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಳಂತೆ. ಯಾಕೆ? ದೇವರಿಗೆ ಆಕಳು ಅಂತಂದರೆ ಹರಿಗೆ ಆಕಳು ಅಂದರೆ ತುಂಬ ಇಷ್ಟ, ಹರನಿಗೆ ಎತ್ತು ಅಂದರೆ ತುಂಬ ಇಷ್ಟ. ಹೀಗೆ ಹರಿಹರರು ಇಬ್ಬರು ಸೇರಿಕೊಂಡು ಆಕಳುಗಳನ್ನು ಎತ್ತುಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಸಮಾಜಕ್ಕೆ ಬಂದವರು. ಯಾವಾಗ ಆಕಳು ಗೋವಿನ ರೂಪ ತಾಳಿಕೊಂಡು ಹೋದಳೋ ದೇವರು ಗೋಪಾಲನಾಗಿ ತಾನು ಸಮಾಜಕ್ಕೆ ಬಂದ, ಗೋವಿನ ರಕ್ಷಣೆಗೆ ಕಟಿಬದ್ಧನಾಗಿ ನಿಂತ. ಆದ್ದರಿಂದ ನಮ್ಮ ಮುಖ್ಯ ದೇವರಿಗೆ ಪ್ರೀತಿ ಆಗಬೇಕು ಅಂತಾದರೆ ನಾವು ಮಾಡತಕ್ಕಂಥ ಕೆಲಸದಿಂದ ದೇವರಿಗೆ ಪ್ರೀತಿ ಆಗುವುದು ಯಾವಾಗ ಅಂತಂದರೆ ಭಗವಂತನಿಗೆ ಯಾವುದು ಇಷ್ಟವಾದ ಕೆಲಸವೋ ಆ ಕೆಲಸವನ್ನು ದೇವರು ಮಾಡುವಾಗ ನಾವು ಅದಕ್ಕೆ ಕೈ ಜೋಡಿಸಿದೆವು ಅಂತಂದರೆ ಭಗವಂತ ತುಂಬ ನಮ್ಮ ಮೇಲೆ ಪ್ರೀತನಾಗುತ್ತಾನೆ. ಹಿರಿಯರು ಒಂದು ಗೋವಿನ ಬಗ್ಗೆ ಎಷ್ಟು ನಮ್ಮ ಹಳ್ಳಿಗಳಲ್ಲೆಲ್ಲ ಗೋಶಾಲೆ ಎಲ್ಲಿರ್ತದೆ, ಪ್ರತಿಯೊಂದು ಮನೆಯ ಎದುರಿಗೂ ಕೂಡ ಪ್ರತಿಯೊಂದು ಮನೆ ಅಂತಾದರೆ ಒಂದು ತುಳಸಿ ವೃಂದಾವನ, ಇನ್ನೊಂದು ಹಟ್ಟಿ, ಇದು ಎರಡು ನಮ್ಮಲ್ಲಿ ಹಳ್ಳಿಗಳಲ್ಲಿ ತಪ್ಪು ಅಲ್ಲ. ಎರಡೂ ಕೂಡ ಎಲ್ಲಿರುತ್ತೆ ಅಂತಂದು ಬಿಟ್ಟರೆ ನಮ್ಮ ಮನೆಯ ಮುಂಭಾಗದಲ್ಲೇ ಇರುತ್ತೆ. ನಮ್ಮ ಮನೆ ಉತ್ತರಾಭಿಮುಖವಾಗಿ ಬಾಗಿಲು ಇದ್ದರೆ, ಹೆಬ್ಬಾಗಿಲು ಉತ್ತರಾಭಿಮುಖವಾಗಿದ್ದರೆ ಅದಕ್ಕೆ ದಕ್ಷಿಣಾಭಿಮುಖವಾಗಿ ಆಕಳುಗಳ ಶಾಲೆಯನ್ನು ಕಟ್ತಾ ಇದ್ದರು, ಗೋಶಾಲೆಯನ್ನು ಹಿರಿಯರು ಕಟ್ತಾ ಇದ್ದರು. ಸಾಮಾನ್ಯವಾಗಿ ಆಕಳುಗಳು ಮಲಗುವ ಸ್ವಭಾವ ಅಂತಂದರೆ
ಉತ್ತರ ದಕ್ಷಿಣವಾಗಿ ಮಲಗುವ ಸ್ವಭಾವ ಅಂತೆ. ಸಾಮಾನ್ಯವಾಗಿ ಎಲ್ಲ ಆಕಳುಗಳು ಅಂತ ಹೇಳೋಲ್ಲ, ಸಾಮಾನ್ಯವಾಗಿ ಅವುಗಳು ಮತ್ತೆ ಅವಕಾಶ ನೋಡಿಕೊಂಡು ಅವುಗಳ ವ್ಯವಹಾರ ಉತ್ತರ ದಕ್ಷಿಣವಾಗಿ. ಆದ್ದರಿಂದ ನಮ್ಮ ಮನೆಯ ಹೆಬ್ಬಾಗಿಲು ಉತ್ತರ ದಿಕ್ಕಿಗಿದ್ದರೆ ಹಟ್ಟಿಯನ್ನು ನಾವು ದಕ್ಷಿಣಾಭಿಮುಖವಾಗಿ ಕಟ್ಟಿದರೆ ಆವಾಗ ಅವುಗಳಿಗೆ ಮಲಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಮನೆ ಎದುರಿಗೆ ಅಂತಂದರೆ, ಮನೆಗೆ ಯಜಮಾನನಿಗೆ ಏನಾದರೂ ಗಂಡಾಂತರ ಬಂತು ಅಂತಂದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮೊದಲು ತಯಾರಾಗಿರುವುದೇ ಆಕಳುಗಳು. ಅದಕ್ಕೊಂದು ಉದಾಹರಣೆ ನಮ್ಮ ಮನೆಯಲ್ಲೇ ಜ್ವಲಂತವಾಗಿರತಕ್ಕಂಥ ಉದಾಹರಣೆ. ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಾಶ್ರಮದ ಹಿರಿಯ ಅಣ್ಣನಿಗೆ ತುಂಬ ಗ್ರಹಚಾರ ಇತ್ತು. ತುಂಬ ಅಂದರೆ 100ಕ್ಕೆ 99 ಗ್ರಹಚಾರ ಇತ್ತು. ಗ್ರಹಚಾರಕ್ಕೆ ಪರಿಹಾರ ಹೇಳಿದರು ಹಿರಿಯರು, ತಿಳಿದವರು. ಎಲ್ಲ ಪರಿಹಾರವನ್ನು ಮನೆಯಲ್ಲಿ ಮಾಡಿತು. ಆ ದಿವಸ ನಾವು ಹೋಗಿದ್ದೆವು, ಪೂಜೆಗೆ ನಾವು ಹೋಗಿದ್ದೆವು. ಎಲ್ಲ ಪೂಜೆ ಆಯಿತು, ಎಲ್ಲ ಬ್ರಾಹ್ಮಣರದ್ದು ಊಟ ಆಯಿತು. ನಾವು ನಮ್ಮ ಮಠಕ್ಕೆ ಬಂದೆವು. ಮಠಕ್ಕೆ ಬಂದಾಗ ನನಗೆ ಸುದ್ದಿ ಬಂತು, ಹಟ್ಟಿಯಲ್ಲಿ ಒಂದು ಆಕಳು ಕೃಷ್ಣಾರ್ಪಣ. ಏನರ್ಥ? ಮನೆಯ ಯಜಮಾನನಿಗೆ ಬರಬೇಕಾಗಿರತಕ್ಕಂಥ ಅಷ್ಟು ಆಪತ್ತುಗಳನ್ನು ಆಕಳುಗಳು ತಾವು ತೆಕೊಂಡು ತಮ್ಮ ಯಜಮಾನನನ್ನು ರಕ್ಷಣೆ ಮಾಡತಕ್ಕವೆ. ಅಷ್ಟು ಶಕ್ತಿಯನ್ನು ಭಗವಂತ ಆಕಳುಗಳಲ್ಲಿ ಇಟ್ಟಿದ್ದಾನೆ. ಆದ್ದರಿಂದಲೇ ಆಕಳು ನಾವು ಕರೆಯುವುದೇನು ಅಂತ ಗೋಮಾತಾ ಅಂತ ಕರೀತೇವೆ, ಗೋಗ್ರಾಸ ಅಂತ ಹೇಳ್ತೇವೆ. ಪ್ರತಿ ದಿವಸ ನಮ್ಮ ಬಾಯಿಯಲ್ಲಿ ಗೋಮಾತಾ ಎನ್ನತಕ್ಕಂಥ ಶಬ್ದ ಬರಲಿ, ನಮಗೆ ಬರತಕ್ಕಂಥ ಸಕಲ ಆಪತ್ತುಗಳನ್ನು ಕೂಡ ಆ ಆಕಳುಗಳು ತಾವು ತಗೊಳ್ತೇವೆ. ಆ ದೃಷ್ಟಿಯಿಂದಾದರೂ ಕೂಡ ನಮ್ಮ ಭಾರತ ದೇಶಕ್ಕೆ ಬರತಕ್ಕಂತಹ ಆಪತ್ತುಗಳನ್ನು, ಅಕ್ಕಪಕ್ಕದ ರಾಷ್ಟ್ರದವರಿಂದ ಬರತಕ್ಕಂತಹ ಆಪತ್ತುಗಳು ಪರಿಹಾರ ಆಗಬೇಕು ಅಂತಾದರೆ ನಾವು ಆಕಳುಗಳ ಶುಶ್ರೂಷೆ ಚೆನ್ನಾಗಿ ಮಾಡಬೇಕು. ಪ್ರತಿಯೊಬ್ಬನೂ ಕೂಡ ತನ್ನ ಮನೆಯಲ್ಲಿ ಸಾಧ್ಯ ಆದಷ್ಟು, ಹಳ್ಳಿಗಳಲ್ಲಿ ತಮ್ಮ ಮನೆಗಳಲ್ಲಿ ಸಹ 1-2 ಆಕಳುಗಳನ್ನು ತಾವು ಸಾಕಿದೆವು ಅಂತಂದರೆ ಗೋ ಸೇವಾ ಅಂತ ನಾವು ಮಾಡಿದೆವು ಅಂತಂದರೆ ನಮಗೆ ಗೊತ್ತಿಲ್ಲದಂತೆಯೇ ನಮ್ಮ ಆರೋಗ್ಯನೂ ಜಾಸ್ತಿ ಆಗುತ್ತೆ, ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಆ ದೃಷ್ಟಿಯಲ್ಲಿ ಹಿರಿಯರು ಆ ಆಕಳುಗಳಲ್ಲಿ ಎಲ್ಲಿಯ ತನಕ ಅಂತಂದರೆ, ನಮ್ಮ ಮನುಷ್ಯರದ್ದು ಕಶ್ಮಲ, ಅಮೇಧ್ಯ, ಇನ್ನದಕ್ಕೆ ಬೇರೇನು ಶಬ್ದ ಹೇಳ್ತೀರೋ ಅದು ಯಾರೂ ಮುಟ್ಟುವುದಿಲ್ಲಲ್ಲ. ಯಾವ ಒಂದು ಪ್ರಾಣಿಯ ಅಮೇಧ್ಯ ಸ್ವಚ್ಛ ಆಯಿತೋ, ಯಾವ ಒಂದು ಪ್ರಾಣಿಯ ಅಮೇಧ್ಯ ಕಶ್ಮಲ ನಾವು ನೀವು ಮಾಡಿರತಕ್ಕಂಥ ಕಶ್ಮಲವನ್ನು ತೆಗೆಯುವ ತಾಕತ್ತುಳ್ಳದ್ದಾಯಿತು, ಹಾಗಾದರೆ ಆ ಆಕಳಿಗೆ ಏನು ಸಾಮರ್ಥ್ಯ ಇರಲಿಕ್ಕಿಲ್ಲ. ಬರೋದು ಕಶ್ಮಲಕ್ಕೇನು ಇಷ್ಟು ಮಹತ್ವ ಇರೋದು ಅಂತಾದರೆ ಆಕಳಿಗೆ ಎಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಎಲ್ಲ ದೇವತೆಗಳು ಆಕಳುಗಳಲ್ಲಿ ಬಂದು ಸೇರಿದುವಂತೆ. 4 ಕೆಚ್ಚಲುಗಳಲ್ಲಿ 4 ಸಾಗರ ತುಂಬಿದೆ ಅಂತಂದರು. ಗೋಮೂತ್ರೇ ಜಾಹ್ನವಿ ಸ್ವಯಂ ತಂದರು. ಗಂಗಾಜಲ ಸ್ವಯಂ ತಾನಾಗಿ ಗೋಮೂತ್ರದಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತಂದರು. ಎಲ್ಲ ತುಂಬಿ ಆಯಿತು ಆಕಳುಗಳು. ಎಲ್ಲ ದೇವತೆಗಳು ಆಕಳುಗಳಲ್ಲಿ ಭರ್ತಿಯಾದವು. ಕೊನೆಗೆ ಲಕ್ಷ್ಮಿ ಬಂದಳಂತೆ. ನನಗೆಲ್ಲಿ ಜಾಗ ಅಂತ ಕೇಳಿದ್ದಳಂತೆ. ಆವಾಗ ಎಲ್ಲ ದೇವತೆಗಳು ಹೇಳಿದ್ರಂತೆ, ಬೇಕಿದ್ದರೆ ಸೆಗಣಿ ಇದೆ, ಸೆಗಣಿಯಲ್ಲಿ ಕೂತುಕೋ ಅಂತಂದ್ರಂತೆ. ಲಕ್ಷ್ಮಿ ಬೇಜಾರ ಪಟ್ಟಿಲ್ಲ. ಹಿರಿಯರಂದರು, ಹೃಷ್ಟ ಪುಷ್ಟ ಪುಷ್ಟಳಾದ ಸಂತುಷ್ಟಳಾದ ಲಕ್ಷ್ಮಿ ಗೋಮಯದಲ್ಲಿ ಬಂದು ನೆಲೆಸಿದಳಂತೆ. ಅಂತಹ ಗೋಮಯವನ್ನು ನಾವು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಇಟ್ಟುಕೊಂಡೆವು ಅಂತಂದರೆ ಮನೆಗೆ ಲಕ್ಷ್ಮಿ ಬಂದಳು ಅಂತ ಅರ್ಥ. ಯಾವ ಮನೆಯಲ್ಲಿ ಗೋಮಯ ಇರುವುದಿಲ್ಲವೋ, ಅಂದರೆ ಲಕ್ಷ್ಮಿ ಇರುವುದಿಲ್ಲವೋ, ಆ ಮನೆಯಲ್ಲಿ ಲಕ್ಷ್ಮಿಯ ಅಕ್ಕ ಬರ್ತಾಳೆ ಅಂತೆ. ಸಮುದ್ರ ಮಥನ ಮಾಡುವಾಗ ಮೊದಲು ಬಂದದ್ದೇ ಅಲಕ್ಷ್ಮಿ, ದಾರಿದ್ರ್ಯಾಭಿಮಾನಿನಿ ಮೊದಲು ಬಂದಳು, ಆಮೇಲೆ ಲಕ್ಷ್ಮಿ ಬಂದಳು. ಹಾಗಾದರೆ ದಾರಿದ್ರ್ಯಾಭಿಮಾನಿನಿ ಅಲಕ್ಷ್ಮಿ, ಸಂಪದಭಿಮಾನಿನಿ ಲಕ್ಷ್ಮಿ. ಯಾವ ಮನೆಯ ಒಳಗೆ ಸೆಗಣಿ ಇಲ್ಲವೋ ಆ ಮನೆಯ ಒಳಗೆ ಲಕ್ಷ್ಮಿ ಇಲ್ಲ ಅಂತ ಅರ್ಥ. ಎಲ್ಲಿ ಲಕ್ಷ್ಮಿ ಇಲ್ಲವೋ ಅಲ್ಲಿ ಅವಳ ಅಕ್ಕ ಬರ್ತಾಳೆ ಅಂತೆ. ಬೇಕಾ ನಮಗೆ? ಅಲ್ಲಿಂದಲೇ ಚಾಲ್ತಿ ಬಂದದ್ದು ಕಾಣುತ್ತೆ. ಏನು ಅಂತ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಅಂದರೆ ಮನೆಯಲ್ಲಿ ಸೆಗಣಿ ಇಟ್ಟುಕೊಳ್ಳೋಲ್ಲ, ಅದರಿಂದ ಲಕ್ಷ್ಮಿ ಇಲ್ಲ, ನಾನು ಬರ್ತೇನೆ ಅಂಥೇಳಿ ಕಲಿಯ ಹೆಂಡತಿ ದಾರಿದ್ರ್ಯಾಮಿ ಮನೆಗೆ ಬಂದಳು, ಎಲ್ಲರ ಚಾಳಿಯು ಒಂದೇ ಆಯಿತು. ಅದಕ್ಕಂದರು ಇಂತಹ ಪ್ರಸಂಗ ನಿಮ್ಮ ಮನಗಳಿಗೆ ಬರಬಾರದು ಅಂತಾದರೆ ನಾವು ಸೆಗಣಿಯನ್ನು ಸ್ವಲ್ಪ ಆದರೂ ಆಕಳಿನ ಸೆಗಣಿಯನ್ನು ಮನೆಯೊಳಗೆ ಇಟ್ಟುಕೊಂಡೆವು ಅಂತಂದರೆ ಪ್ರತಿಯೊಬ್ಬನ ಮನ ಎರಡೂ ಕೂಡ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಚೆನ್ನಾಗಿದ್ದಾನೆ ಅಂತಂದರೆ ಮನೆ ಚೆನ್ನಾಗಿ ಆಯಿತು, ಗ್ರಾಮ ಚೆನ್ನಾಗಿ ಆಯಿತು,
ಜಿಲ್ಲೆ ಚೆನ್ನಾಗಿ ಆಯಿತು, ರಾಜ್ಯ ಚೆನ್ನಾಗಿ ಆಯಿತು, ದೇಶ ಚೆನ್ನಾಗಿ ಆಯಿತು. ಹಾಗಾದರೆ ದೇಶ ಚೆನ್ನಾಗಿರಲಿಕ್ಕೆ ಪ್ರತಿಯೊಬ್ಬರ ಕೊಡುಗೆ ಎಲ್ಲಿಂದ ಅಂತಂದರೆ ಆಕಳುಗಳ ಸಾಕಣೆಯಿಂದ ದೇಶದ ಒಳಿತಿಗೆ ನಿಮ್ಮೆಲ್ಲರ ಕೊಡುಗೆ ಪ್ರತಿಯೊಬ್ಬರಿಂದಲೂ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಪುತ್ತೂರಿನ ಮಹಾರುದ್ರದೇವರ ಸನ್ನಿಧಾನದಲ್ಲಿ ನಾನಾಗ ಹೇಳಿದಂತೆ ಅವರು ಎತ್ತಿನ ಮೇಲೇ ಸಂಚಾರ ಮಾಡಿಕೊಂಡು ಇರುವವರು. ಅಂತಹ ಎತ್ತನ್ನು ನಾವು ಪ್ರತಿ ದಿವಸ ಕಾಪಾಡಿದರೆ ಆವಾಗ ಅಕಸ್ಮಾತ್ ಭಾರತ ಏನಾದರೂ ಬೀಳತಕ್ಕ ಪ್ರಸಂಗ ಬಂದರೂ ಕೂಡ ಇಂತಹ ಪ್ರಧಾನಿಯನ್ನು ಕೊಟ್ಟು ಎತ್ತುವಂತೆ ಮಾಡುತ್ತೆ ಆ ಎತ್ತು. ಆದ್ದರಿಂದ ನಿಮ್ಮೆಲ್ಲರ ಮನೆಯಲ್ಲಿ ಒಂದು ಆಕಳು, ಒಂದು ಎತ್ತು, ಇದನ್ನು ಪ್ರತಿ ದಿವಸ ಸಾಕಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ರಾಮರಾಜ್ಯದ ಆರಂಭ ಆಯಿತು ನಮ್ಮದು. ಏನು ರಾಮರಾಜ್ಯದ ಆರಂಭ ಅಂದರೆ ಮತ್ತೆ ಏನೂ ಅಲ್ಲ, ರಾಮಚಂದ್ರನ ಆದರ್ಶ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಯಾವಾಗ ಬರಲಿಕ್ಕೆ ಆರಂಭ ಆಯಿತೋ ಅದೇ ರಾಮರಾಜ್ಯದ ಉದಯ ಅಂತಂದರೆ. ಮತ್ತು ಬಾಹ್ಯ ಸಂಪತ್ತು ಇರಲಿ ಬೇಡ ಅಂತ ಹೇಳೋಲ್ಲ, ಆದರೆ ವ್ಯಕ್ತಿಗಳ ಮಧ್ಯೆ ಪರಸ್ಪರ ಕಂದಕ ಉಂಟಾಗದೆ ಇದ್ದಂತಹ ವ್ಯಕ್ತಿಗಳ ತನಕ ಯಾಕೆ ಹೆಂಡತಿ ಗಂಡ, ತಂದೆ ತಾಯಿ ಮಕ್ಕಳು, ಗುರು ಶಿಷ್ಯ ಇವರ ಮಧ್ಯದಲ್ಲಿರತಕ್ಕಂಥ ಕಂದಕ ಕಮ್ಮಿ ಆಗಬೇಕು ಅಂತಾದರೆ ನಮ್ಮದು ರಾಮರಾಜ್ಯ ಸ್ಥಾಪನೆ ಆಗಬೇಕು. ಆವಾಗ ಮಾತ್ರ ಪರಸ್ಪರ ಐಕಮತ್ಯದಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ವಾತಾವರಣ ನಮ್ಮಲ್ಲಿ ಆರಂಭ ಆಗಿದೆ. ಇದು ಯಾವುದಕ್ಕೆ ನಾಂದಿ ಅಂತಂದರೆ ಆಗ ಹೇಳಿದಂತೆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಆಕಳುಗಳ ರಕ್ಷಣೆಗೆ ನಾಂದಿ. ತನ್ಮೂಲಕ ಏನು ಅಂತಂದರೆ ರಾಮನಿಗೊಂದು ಮನೆ ಕೊಟ್ಟಂತೆ ಮುಂದಿನ 5 ವರ್ಷದಲ್ಲಿ ಕೃಷ್ಣನಿಗೂ ಒಂದು ಮನೆ ಕೊಡತಕ್ಕಂಥ ವಾತಾವರಣ ನಮ್ಮಲ್ಲಿ ಬರಲಿ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೇರಣೆಯನ್ನು ಮಹಾರುದ್ರದೇವರು ನಮ್ಮ ಪುತ್ತೂರು ಜನಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಕ್ಕೆ. ಯಾಕೆಂದರೆ ಮನೋನಿಯಾಮಕರು ರುದ್ರದೇವರು ಅಂತ ನಾವೆಲ್ಲ ಹೇಳುವವರು. ಮನವ ನರಹರಿಯಲ್ಲಿ ಕೊಡು ಶಂಭೋ ಕೈಲಾಸ ವಾಸ ಗೌರೀಶ ಈಶಾ ಅಂತ ಹಿರಿಯರು ಹೇಳಿದಂತೆ ಅಂತಹ ರುದ್ರದೇವರು ನಮ್ಮ ಭಾರತ ದೇಶದ ಯಾವುದೇ ಪ್ರಜೆ ಹಾಳಾಗಲಿ ಅಂತ ನಾವು ಹೇಳೋಲ್ಲ. ಯಾಕೆ ಅವ ಹಾಳಾಗಲಿ ಅಂತ ಹೇಳಿಬಿಟ್ರೆ ಮೊದಲೇ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗುತ್ತಾ ಇದೆ, ಅವ ಹಾಳಾಗಿದ್ದರೆ ಮತ್ತಷ್ಟು ಕಮ್ಮಿ ಆಗತಕ್ಕಂಥ ಪ್ರಸಂಗ. ಅದಕ್ಕೆ ನಾವು ಮಾಡುವುದೇನು ಅಂತಂದರೆ ಪ್ರತಿಯೊಬ್ಬ ಈಗ ಏನೋ ಸ್ವಲ್ಪ ರಾಮನಿಗೆ ವಿರುದ್ಧವಾಗಿ ರಾವಣನಿಗೆ ಬೆಂಬಲ ಕೊಡುವವರು ನಾವು ಅಂತ ಹೇಳ್ತಾ ಇದ್ದಾರೆ, ಹೌದು. ಆದರೆ ಅವರಿಗೂ ಕೂಡ ಅದೇ ರಾಮಚಂದ್ರ ಒಳ್ಳೆಯ ರೀತಿಯಲ್ಲಿ ಪ್ರೇರಣೆ ಮಾಡಿ ಎಲ್ಲೇ ಆಗಲಿ ಅಂತೂ ಜೈ ಶ್ರೀರಾಮ್ ಅಂತ ಹೇಳತಕ್ಕಂಥ ಪ್ರಸಂಗ ಇಂದು ನಾಳೆ ಬರೀ ಯಾವುದೋ ಒಂದು ಕಡೆಯಲ್ಲಿ ರಾಮನ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಪ್ರತಿ ದಿವಸ ತಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಮಚಂದ್ರನಿಗೆ ಜಯವಾಗಲಿ, ಕೃಷ್ಣನಿಗೆ ಜಯವಾಗಲಿ ಹೇಳತಕ್ಕಂಥ ವಾತಾವರಣ ನಮ್ಮ ದೇಶದಲ್ಲಿ ಬರಲಿ ಅಂತ ಆಶಿಸಿ ಇಂತಹ ಕಾರ್ಯಕ್ರಮಗಳು ತುಂಬ ನಡೆಯಲಿ. ಇದರಿಂದಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಣ. ಆತ್ಮನಿರ್ಭರ ಅಂತೊಂದು ಮಾಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ. ಯಾಕೆ ಮಾಡಿದ್ರು ಆತ್ಮನಿರ್ಭರ ಅಂತ ಮಾಡಿದ್ಯಾಕೆ? ಮತ್ತೇನಿಲ್ಲ, ಇಲ್ಲದಿದ್ದರೆ ಪ್ರತಿಯೊಂದಕ್ಕೂ ಕೂಡ ನಾವು ಚೀನಾಕ್ಕೆ ಕೈ ಹಿಡಿಯುತ್ತಿದ್ದೆವು. ಆ ಚೀನಾದವರು ಪ್ಲಾಸ್ಟಿಕ್ ಅಕ್ಕಿ ಕೊಡ್ತಾಯಿದ್ರು. ಆ ಚೀನಾದವರು ನಮಗೆ ಏನೋ ಆಟಿಕೆಗಳನ್ನು ಕೊಡ್ತಾಯಿದ್ರು. ಅವರು ಕೊಡುವುದನ್ನೆಲ್ಲ ತೆಗೊಳ್ತೇವೆ ಅಂಥೇಳಿ ಕೊನೆಗೆ ಚೀನಾದವರು ಕೊರೋನಾವನ್ನು ಕೊಟ್ಟುಬಿಟ್ರು. ಆವಾಗ ನಮ್ಮ ಪ್ರಧಾನಮಂತ್ರಿ ಮಾಡಿದಂಥ ಪ್ರತಿಜ್ಞೆ, ನಾವು ಇನ್ನೊಬ್ಬರಿಗೆ ಕೊಡುವವರಾಗಬೇಕು ವಿನಃ ಇನ್ನೊಬ್ಬರ ಮುಂದೆ ದೇಹಿ ಅಂತ ಹೇಳತಕ್ಕಂಥ ವಾತಾವರಣ ಭಾರತೀಯರಿಗೆ ಬರಬಾರ್ದು ಅಂಥೇಳಿ ತಾನು ಪಣ ತೊಟ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಕೈ ಜೋಡಿಸೋಣ. ನಮ್ಮ ಭಾರತವನ್ನು ಪುನಃ ವಿಶ್ವಗುರುವನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಈ ಕಾರ್ಯಕ್ರಮಕ್ಕೆ ಭಗವಂತನ ಕೃಷ್ಣನ ಆಶೀರ್ವಾದವನ್ನು ಬಯಸ್ತಾ 2 ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು. ಪೂಜ್ಯ ಶ್ರೀಗಳ ಆಶೀರ್ವಚನದೊಂದಿಗೆ ನಮ್ಮಲ್ಲಿ ನವ ಚೈತನ್ಯವನ್ನು ಉದ್ದೀಪಿಸಿರುತ್ತಾರೆ. ಶ್ರೀ ಶ್ರೀ ವಿಶ್ವತೀರ್ಥ ಪಾದಂಗಳವರು, ಹಿರಿಯ ಶ್ರೀಗಳು ಅದಮಾರು ಮಠ ಉಡುಪಿ, ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು, ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಉಪಕಾರ ಇತ್ತು. ಈ ಎಲ್ಲ ದಾನಿಗಳನ್ನು ನೆನಪಿಸುವಂತಹ ಸಮಯ. ನಾನು ಹೆಸರು ಓದಿದಂತೆ ದಯವಿಟ್ಟು ಎಲ್ಲ ದಾನಿಗಳು ಕೂಡ ಬಂದು ದೇವರ ಪ್ರಸಾದ ರೂಪದಲ್ಲಿ ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ. ಅವರು ಕೂಡ ದಾನಿಗಳು. ಕೇಶವ ಪ್ರಸಾದ್ ಮುಳ್ಯ ಅವರು ಕೂಡ ದಾನಿಗಳಾಗಿ ಸಹಕರಿಸಿದ್ದಾರೆ. ಮಹೇಶ್ ಎಂ ಕೆ ಅಲ್ಯೂಮಿನಿಯಂ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ರಂಜಿತ್ ಜೈನ್ ಅವರು ಜಾಗ ಮಂಜೂರಾತಿಗೆ ಸಹಕರಿಸಿದಂಥವರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ವಿನಯ್ ಸೂರ್ಯ ಅರ್ತ್ ಮೂವರ್ಸ್ ಸವಣೂರು, ರಂಜಿತ್ ಜೈನ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಚೇರಿಯ ಕೆಲಸಗಳನ್ನು ತನ್ನ ಮುತುವರ್ಜಿಯಲ್ಲಿ ನೋಡಿ ಎಲ್ಲವನ್ನ ಸಂಪೂರ್ಣವಾಗಿ ಕೆಲಸ ಮಾಡಿದವರು. ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿನಯ್ ಸೂರ್ಯ ಅರ್ತ್ ಮೂವರ್ಸ್ ಸವಣೂರು, ಸುರೇಂದ್ರ ರೈ ನೇಸರ ಅರ್ತ್ ಮೂವರ್ಸ್, ಗೋಪಾಲಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್ಸ್, ಮುರಳಿ ಭಟ್ ಧರಿತ್ರಿ ಕನ್ಸ್ಟ್ರಕ್ಷನ್ಸ್. ಇವರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಆಪತ್ ಬಾಂಧವರಾಗಿ ಸಹಕಾರ ಮಾಡುವವರು. ಅವರಿಗೂ ಕೂಡ ಒಂದು ಜೋರಾಳ ಚಪ್ಪಾಳೆ ಮೂಲಕ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗಿರೀಶ್ PWD ಕಾಂಟ್ರಾಕ್ಟರ್ ಪುತ್ತೂರು, ರಂಜಿತ್ ಬಂಗೇರ PWD ಕಾಂಟ್ರಾಕ್ಟರ್ ಆರ್ಯಾಪು ಸಂಪ್ಯ, ಈಗ ದಾನಿಗಳೆಲ್ಲರೂ ಕೂಡ ಗೋಸೇವಾ ಬಳಗಕ್ಕೆ ಸಹಕರಿಸಿದವರು. ಇವರೆಲ್ಲರಿಗೂ ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಸುಧಾರಾವ್ ಅವರು ವೇದಿಕೆಗೆ ಬಂದು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೋಸೇವಾ ಬಳಗದ ಸದಸ್ಯರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರಮೇಶ್ ಪ್ರಭು ಅವರು ಎಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮುಂದೆ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ನಾಟ್ಯರಂಗ ಪುತ್ತೂರು ಇವರ ಮುಂದಾಳತ್ವದಲ್ಲಿ ಕವಿತಾ ಅಡೂರ್ರವರ ರಚನೆಯೊಂದಿಗೆ ಸಂಗೀತ ವಿ ಮಂಜುನಾಥ್ ಪುತ್ತೂರು, ಧನ್ಮತಾ ವಿನಯ್ ಇವರ ಸಾರಥ್ಯದಲ್ಲಿ ಧರ್ಮದೇನು ಎನ್ನುವ ನೃತ್ಯ ರೂಪಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಕ್ಕಿಟ್ಟ ತಕ್ಕಿಟ್ಟ ತದಿಂಗಿಣ ತೊಂ ತದಿಂಗಿಣ ತೊಂ
thom ta ding ginna tom ta ding ginna tom ta ding ginna tom 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 ding tom tom ding tom ತಳಂಗು ತಕದಿಕ್ಕು ತಕತದಿ ಗಿಣ್ಣ ತೋಂ ಝಂ 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 विघ्नेश्वर शुभकारक विघ्नेश्वर शुभकारक विघ्नेश्वर शुभकारक विघ्नेश्वर शुभकारक विघ्नेश्वर शुभकारक वरदो भव गणनायक विघ्नेश्वर शुभकारक वरदो भव गणनायक विघ्नेश्वर शुभकारक रक्षसद गुणनिर्वर रक्षसद गुणनिर्वर रक्षसद गुणनिर्वर रंजित पूर्वार्पणपुर रक्षसद गुणनिर्वर रंजित पूर्वार्पणपुर धर्मदेनो
ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ ತ ಛಂ ತರಿ ಕಿಟ ತಕ ನಂ ತರಿ ಕಿಟ ತಕ ತ ಛಂ ತ ಛಂ ಕಿಟ ತಕ ಛಂ ತ ಛಂ ತ ಛಂ ತ ನಂ गोभ्यो यज्ञ प्रवर्तते गोभ्यो देवः समुत्थिता गोभ्यो वेदः समुद्गीर्णा सषडङ्ग पदक्रमः ತಳ್ಳಂಗು ತಕ್ಕ ದಿಕ್ಕು ತಳಂಗು ತಕ ದಿಕ್ಕು ತಕ ತದಿಗಿಣ ತೊಂ ಛಂ ಛಂ ದರಿತ ದಣ್ಣತ್ತ ಚಣ್ಣುತ್ತ ದಿನ್ನಿತ ಛಂ ದರಿತ ಛಂ ದಣ್ಣತ್ತ ಛಂ ಛಂ ಚಣ್ಣುತ್ತ ಛಂ ಛಂ ದಿನ್ನಿತ ತದಿಗಿಣ ತೊಂ ತದಿಗಿಣ ತೊಂ ತದಿಗಿಣ ತೊಂ ಛಂ ಹರಿ ಸನಿದ ಸರಿ ಮ ಪದ ಸನಿದ ಪದ ಪಮರಿ ಮ ಪದ ಮರಿ ಮರಿ ಸನಿದ ರಿ ಸನಿದ ಪದ ಸರಿ ಸರಿ ಮ ಪದ ಶೃಂಗಮೂಲೆ ಗವ ನಿತ್ಯಂ ಬ್ರಹ್ಮ ವಿಷ್ಣು ಸಮಾಶ್ರಿತೋ ಶೃಂಗಾಗ್ರೆ ಸರ್ವತೀರ್ಥಾನಿ ಸ್ಥಾವರಾಣಿ ಚರಾಣಿ ಚ ಶಿರೋ ಮಧ್ಯೆ ಮಹಾದೇವ ಸರ್ವಭೂತಮಯ ಲಲಾಟಾಗ್ರೆ ಸ್ಥಿತ ದೇವಿ ನಾಸವಂ ಶ್ವೇತ ಷಣ್ಮುಖ ಕರ್ಣಯೋರಶ್ವಿನೋ ದೇವೋ
ಸನಿ ದ ಸ ಸರಿ ಮ ಪದ ಸನಿ ದ ಪದ ಮರಿ ಮ ಪದ ಸ ಮರಿ ಮರಿ ಸನಿ ದ ಸ ರಿ ಸರಿ ಸನಿ ದ ಪದ ಸರಿ ಸರಿ ಮ ಪದ ಸ ಸಂಧ್ಯಾದ್ವಯಂ ತಥೋ ತೌಚ ಗ್ರೀವಮಿಂದ್ರಃ ಸಮಾಶ್ರಿತ ರಕ್ಷಾಂಸಿ ಕಕ್ಷದೇಶಿತೋ ಸಾಧ್ಯಶೋರಸಿ ಸಂಸ್ಥಿತ ಚತುಷ್ಟಾತ್ ಸಕಲೋ ಧರ್ಮಃ ಸ್ವಯಂ ಜಂಘಾಸು ಸಂಸ್ಥಿತಃ ಪುರಾ ಮಧ್ಯೆ ತು ಗಂಧರ್ವ ಪುರಾಗ್ರೇಷು ಚ ಪನ್ನಗ ಪುರಾಣಂ ಪಶ್ಚಿಮಾಗ್ರೇಷು ಗಣಹೃತ್ಯ ಸದಾ ಸ್ಥಿತ ರುದ್ರಾಶೈಕಾದೇಶಸ್ತಿ ವಸವ ಸರ್ವ ಸಂದೇಶು ಸಾಸನಿ ನಿದದ ಮಮ ಗಮದನಿ ನಿದದ ಮಮ ಮಗ ಗರಿ ಸ ಸಮಗಮ ದಾನಿ ಸ ಸಮಗಮ ದಾನಿ ಸ ಸಮಗಮ ದಾನಿ ಸ ಶ್ರೋಣಿ ತಠಾಸ್ತ ಪಿತರ ಸೋಮೂಲಾಂಗುಲಮಾಶ್ರಿತ ಆದಿತ್ಯ ರಶ್ಮಯೋ ಬಲ ಪಿಂಡೀಭೂತ ಸಾಕ್ಷಾದಂಗ ಚ ಗೋಮೂತ್ರೇ ಓಮಯೇ ಯಮುನಾ ಸ್ಥಿತ ಕ್ಷೀರೆ ಸರಸ್ವತಿ ದೇವಿ ನರ್ಮದಾ ನದಿ ಸಂಸ್ಥಿತ ಬ್ರಾಹ್ಮಣಾನಾಂ ಗುರುವರ ತ್ರಯಂತಿ ದಶ ದೇವಾನಾಂ ಕೋಟ್ಯೋ ರೋಮಸು ಸಂಸ್ಥಿತ ಉದರೇ ಪೃಥ್ವೀ ಜ್ಞೇಯ ಸಶೈಲವನ ಕಾನನ ಚಾತ್ವರ ಸಾಗರ ಉಡವಾಯಂತು ಪಯೋರ
ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ತರಿಗಿಟ್ಟ ತಕ್ಕ ಚಂ 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 ತಕ್ ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ಚಂ ಚಂ ತಕ್ ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ತರಿಗಿಟ್ಟ ತಕ್ಕ ಚಂ 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 ತಕ್ ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ತರಿಗಿಟ್ಟ ತಕ್ಕ ಚಂ 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 ತ ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ತರಿಗಿಟ್ಟ ತಕ್ಕ ಚಂ 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 ತ ಚಂ 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 ತರಿಗಿಟ್ಟ ತಕ್ಕ ಧೀಂ 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 ತಕ್ ಧೀಂ 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 ತರಿಗಿಟ್ಟ ತಕ್ಕ ಹರಿತಾನೋ ಕೂರ್ಮರೂಪತಿ ಗಿರಿಗೆನು ಪೊತ್ತು ನಡೆಸಿದನು ಶ್ರೀ ಹರಿತಾನೋ ಕೂರ್ಮರೂಪತಿ ಗಿರಿಗೆನು ಪೊತ್ತು ನಡೆಸಿದನು ಪಾಲ್ಗಡಲಲ್ಲಿ ಉದಿಸಿದ ವಿಷವನು ಹರದಾಸೆಗೆ ಬೀಸಿ ಹರಸಿದನು ಪಾಲ್ಗಡಲಲ್ಲಿ ಉದಿಸಿದ ವಿಷವನು ಹರದಾಸೆಗೆ ಬೀಸಿ ಹರಸಿದನು ಸದ್ವಸ್ತುಗಳು ಬೆಣ್ಣೆಯ ಹಾಗೆ ತೇಲಿ ಬಂದವು ಮತಿಸುತ್ತಲಿರಲು ಸದ್ವಸ್ತುಗಳು ಬೆಣ್ಣೆಯ ಹಾಗೆ ತೇಲಿ ಬಂದವು ಮತಿಸುತ್ತಲಿರಲು ಐರಾವತ ಪಾರಿಜಾತ ಕಲ್ಪತರುವು ಮೂಡಿ ಬಂದವು ಐರಾವತ ಪಾರಿಜಾತ ಕಲ್ಪತರುವು ಮೂಡಿ ಬಂದವು ಮತ್ತೆ ಕರೆದರು ಪಾಲ ಕಡಲ ಚಂ ಚಂ ತಕ್ ಚಂ 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 ತಕ್ ಚಂ ಚಂ ತಕ್ ಚಂ ಚಂ ತಕ್ ಚಂ ತಕ್ಕ ತರಿಕಿಟ ತಕ ತರಿಕಿಟ ತಕ ಧೀಂ ಧೀಂ ತಕ್ ಧೀಂ 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 ತಕ್ ಧೀಂ ಧೀಂ ತಕ್ ಧೀಂ ಧೀಂ ತಕ್ ಧೀಂ ಧೀಂ ತಕ್ ಧೀಂ ತಕ್ ಧೀಂ ತಕ್ ತರಿಕಿಟ ತಕ ಚಂ 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 ತಕ್ ಚಂ ಧೀಂ ಧೀಂ ತಕ್ ಧೀಂ ಚಂ ತಕ್ ಚಂ ಧೀಂ ತಕ್ ಧೀಂ ತಕ್ ಧೀಂ ತಕ್ ಧೀಂ ತಕ್ ತರಿಕಿಟ ತಕ ಚಂ ದಿತ್ತಂ 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 ತಕ್ ಧೀಂ ಗಿಣ್ಣತಂ ತಕ್ ಧೀಂ ಗಿಣ್ಣತಂ ತಕ್ ಧೀಂ ಗಿಣ್ಣತಂ ದಿತ್ತಂ 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 ತಕ್ ಧೀಂ ಗಿಣ್ಣತಂ ತಕ್ಕ ತಕ್ ಧೀಂ ಗಿಣ್ಣತಂ ತಕ್ಕ ದಿಕ್ಕು ತಕ್ ಧೀಂ ಗಿಣ್ಣತಂ ತರಿಕಿಟ ತಕ ತಣಕಿಟ ತಕ ಚಣುಕಿಟ ತಕ ದಿಮಿಕಿಟ ತಕ ತಕ್ ದಿತ್ತಕು ತರಿಕಿಟ ತಕ ಕಿಟ ತಕ ತರಿಕಿಟತಂ 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 ಮತಿಸಲು ದಿಸಿದೈ ಕಾಮಧೇನು ಪ್ರತಿಗಿರದ ಪಾವನ ಗೋಧನವು ಧರ್ಮವನುಳಿಸುವ ಧರ್ಮದೇನು ಧರ್ಮವನುಳಿಸುವ ಧರ್ಮದೇನು ಧರ್ಮವನುಳಿಸುವ ಧರ್ಮದೇನು ಸರಿ ಸನಿ ದಪ ಮಪದ ನಿಸ ನಿಸರಿ ಗಾರಿ ಸನಿ ದಪದ ನಿಸ ತಂ ತರಿ ತಕ್ಕ ಚಣ್ ತಕ್ಕ ತಿನ್ನ ತಂ ತಂ ತಕ್ಕಿಟ್ಟ ತಕ್ಕಿಟ್ಟ ಚಂ ತಕ್ ತಕ್ಕ ತಿಂಗಿನ್ನ ತಂ ಸರಿ ಗಾರಿ ಸನಿ ದಪ ಮಪದ ನಿಸ ತರಿಗಿಟ ತಕ ತರಿಗಿಟ ತಕ ತಕ್ಕ ದಿನ ತಂ ರಿ ಗರಿ ರಿ ಸರಿ ಸನಿ ದಪದ ನಿಸ ತಂ ತರಿಗಿಟ ತಕ ನಂ ತರಿಗಿಟ ತಕ ತಕ ತಕ್ಕ ದಿನ ತಂ ಸರಿ ಸನಿ ದಪದ ನಿ ಸರಿ ಗರಿ ಸ ತಕ್ಕ ತಿಮ್ಮಿ ತಕ ಜಡು ತಳಂಗು ತಳಂಗು ತಂ ನಿಸ ನಿ ನಿ ಧನಿ ದದ ಮಪದ ನಿಸ ತಕ್ಕ ತಿಮ್ಮಿ ತಕ ಜಡು ತಳಂಗು ತಳಂಗು ತಂ ಸರಿ ಸನಿ ಸ ತಕ್ಕ ತಕ ದಿನ ತಂ ನಿಸ ನಿ ಧನಿ ತಕ ದಿನ ತಂ ಧನಿ ದಪದ ತಕ್ಕ ದಿನ ತಂ ಪದ ಪಮ ಪ ತಳಂಗು ತಳಂಗು ತಂ ಸರಿ ಸ ತತ್ತಂ ನಿಸ ನಿ ತಗದೆತ್ತಂ ಧನಿ ದ ತಗದೆತ್ತಂ ಪದ ಪ ತತ್ತಂ ಸ ತರಿತಕ ಚಂಡ ತರಿತಕ ಚಂಡ ತರಿತಕ ಚಂಡ
ತರಿತಕ ಜಣು ತಂ ತರಿತಕ ಜಣು ದಿಂ ತರಿತಕ ಜಣು ತೊಂ ತರಿತಕ ಜಣು ನಂ ತರಿತಕ ಜಣು ತದ್ದಿಕ್ಕಿಣ್ಣ ತೊಂ ತದ್ದಿಕ್ಕಿಣ್ಣ ತೊಂ ತದ್ದಿಕ್ಕಿಣ್ಣ ತೊಂ ತಕ್ಕ ತಕ್ಕಿಟ್ಟ ತಕ್ಕಿ ಕಿಣ್ಣ ತೊಂ ತದ್ದಿ ಕಿಣ್ಣ ತೊಂ ತದ್ದಿ ಕಿಣ್ಣ ತೊಂ ತಕ್ಕ ತಕ್ಕಿಟ್ಟ ತದ್ದಿ ಕಿಣ್ಣ ತೊಂ ತದ್ದಿ ಕಿಣ್ಣ ತೊಂ ತದ್ದಿ ಕಿಣ್ಣ ತೊಂ ಮತಿಸಲು ದಿಸೆದೆ ಕಾಮಧೇನುವೋ ಪ್ರತಿರದ ಪಾವನ ಗೋಧನವು ಧರ್ಮ ಉಳಿಸುವ ಧರ್ಮದೇನುವು ಧರ್ಮವನ್ನುಳಿಸುವ ಧರ್ಮದೇನುವು ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತಂ ಕಿಟದಕ ತರಿ ಕಿಟದಕ ತತ್ತಂ ಕಿಟದಕ ತರಿ ಕಿಟದಕ ತಂ ಕಿಟದಕ ತರಿ ಕಿಟದಕ ತಕ್ಕ ತಕ್ಕ ತಿನ್ನ ತಂ ತಂ ತತ್ತಂ ಕಿಟದಕ ತರಿ ಕಿಟದಕ ತತ್ತಂ ಕಿಟದಕ ತರಿ ಕಿಟದಕ ತಂ ಕಿಟದಕ ತರಿ ಕಿಟದಕ ತಕ್ಕ ತಕ್ಕ ತಿನ್ನ ತಂ ತಂ ತತ್ತಂ ಕಿಟದಕ ತರಿ ಕಿಟದಕ ತತ್ತಂ ಕಿಟದಕ ತರಿ ಕಿಟದಕ ತಂ ಕಿಟದಕ ತರಿ ಕಿಟದಕ ತಕ್ಕ ತಕ್ಕ ತಿನ್ನ ತಂ ತಂ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ತತ್ತರಿ ತತ್ತರಿ ತತ್ತಣ್ಣ ತತ್ತಣ್ಣ ತಚ್ಚಣ್ಣು ತತ್ತಿಮ್ಮಿ ತತ್ತಂ ಕಿಟದಕ ತರಿ ಕಿಟದಕ ಚಂಡ ಪ್ರಚಂಡ ವೀರಾಧಿವೀರ ಈರೇಳು ಲೋಕದ ಪುರುಷ ಸಿಂಹ ತೇಜಸ್ವಿಯಾದಂತ ದೀಪರಾಜ ಗಂಗೆಯವತರಣಕ್ಕೆ ಶ್ರಮಿಸಿದಾತ ಅಯೋಧ್ಯೆಯ ಸಾಮ್ರಾಟ ಅಂಶುಮಂತನ ಕುವರ ದಿಲೀಪರಾಜ ಧರ್ಮವೀರ ದಿಲೀಪರಾಜ ಧರ್ಮವೀರ ತಕ್ಕ ತಕ್ತಿಂ ತಕ್ಕ ತಕ್ತಿಂ ತಕ್ಕ ರಕ್ಕ ತದ್ದಿಂ ತಕ್ಕ ತಕ್ತಿಂ ತಕ್ಕ ತಕ್ಕ ತದ್ದಿಂ ತಕ್ಕ ತದ್ದಿಂ ತಕ್ಕ ತಳ್ಳ ತಕ್ಕ ತಳ್ಳಂಗು ತಕ್ಕ ತದಿಂ ಗಿಣ ತೊಂತಂ ತರಿತ್ತ ದಣ್ಣ ತ ಜಣ್ಣು ತರಿತ್ತಂ ತತ್ತಿತ್ತಂ ದಿಂ ತಕ್ಕ ತೆಗೋ ಗಿಡದಗ ತರಗಿಡ ತೊಂತಂ ದರಿತ್ತ ದಣ್ಣ ತ ಜಣ್ಣು ತರಿತ್ತಂ ತತ್ತಿತ್ತಂ ದಿಂ ತಕ್ಕ ತೆಗೋ ಗಿಡದಗ ತರಗಿಡ ತೊಂತಂ ದರಿತ್ತ ದಣ್ಣ ರಾಂ ತಂ ದಣ್ಣ ತ ಜಣ್ಣು ರಾಂ ತಂ ಜಣ್ಣು ತ ದಿಮ್ಮಿ ತಾಂ ದಿಮ್ಮಿ ತ ಕಿಟ್ಟ ತಾಂ ದರಿತ್ತ ದಣ್ಣ ತಾಂ ದಣ್ಣ ತ ಜಣ್ಣು ತಾಂ ಜಣ್ಣು ತ ದಿಮ್ಮಿ ಗಿಡದಗ ತರಗಿಡ ತೊಂ ಗಿಡದಗ ತತ್ತ ದರಿತ್ತ ದಣ್ಣ ತತ್ತ ದಣ್ಣ ತ ಜಣ್ಣು ತತ್ತ ಜಣ್ಣು ತ ದಿಮ್ಮಿ ಗಿಡದಗ ತರಗಿಡ ತೊಂ ತಾಂ ದಂಡಿತ್ತ ದಣ್ಣ ತಾಂ ದಣ್ಣ ತ ಜಣ್ಣು ತಾಂ ತಾಂ ಜಣ್ಣು ತ ದಿಮ್ಮಿ ತಾಂ 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 ದಿಮ್ಮಿ ತ ಕಿಟ್ಟ ತಾಂ ದರಿತ್ತ ದಣ್ಣ ತಾ ದಣ್ಣ ತ ಜಣ್ಣು ತಾ ಜಣ್ಣು ತ ದಿಮ್ಮಿ ಗಿಡದಗ ತರಗಿಡ ತೊಂ ಗಿಡದಗ ತತ್ತ ದರಿತ್ತ ದಣ್ಣ ತತ್ತ ದಣ್ಣ ತ ಜಣ್ಣು ತತ್ತ ಜಣ್ಣು ತ ದಿಮ್ಮಿ ಗಿಡದಗ ತರಗಿಡ ತೊಂ ತತ್ತರಿ ತತ್ತಣ್ಣ ತಕ್ಷಣ್ಣು ತತ್ತಿ ತತ್ತರಿತ ದಣ್ಣ ತಕ್ಷಣ್ಣು ತತ್ತಿಮ್ಮಿ ದರಿತ ದಣದ ಜಣ್ಣುತ ದಿಮಿತ ದರಿತ ದಣದ ಜಣ್ಣುತ ದಿಮಿತ ತಾಂ ದರಿತ್ತ ದಣ್ಣ ತ ಜಣ್ಣು ತ ತತ್ತರಿ ತತ್ತಣ್ಣ ತಕ್ಷಣ್ಣು ತತ್ತಿಮ್ಮಿ ಗಿಡದಗ ತರಗಿಡ ತೊಂ ಗಿಡದಗ ತರಗಿಡ ತೊಂ ತಕ್ಕ ತೆಗೋ ಗಿಡದಗ ತರಗಿಡ ತೊಂ ತಕ್ಕ ತೆಗೋ ಗಿಡದಗ ತರಗಿಡ ತೊಂ ತಕ್ಕ ಗಿಡದಗ ತರಗಿಡ ತೊಂ ಗಿಡದಗ ತರಗಿಡ ತೊಂ ಗಿಡದಗ ತರಗಿಡ ತೊಂ ತಕ್ಕ ಗಿಡದಗ ತರಗಿಡ ತೊಂ ತಕ್ಕ ತೆಗೋ ಗಿಡದಗ ತರಗಿಡ ತೊಂ ದೇವ
ಎದೆಯೊಳಗೆ ತುಂಬೊಲವು ಮಡದೀಗ ನೆನಪಿಂದೆ ಭ್ರಮರವೇ ಪ್ರೇಮ ಕೂಜನ ಒಳಗೆ ಕಾಮನೆಯು ಕಣ್ಣೊಳಗೆ ಚಕೋರ ನೆಗೆಯಿತು ಚಂದಿರನ ಕಡೆಗೆ ಮನವ ತುಂಬಿದೆ ನಲಿವು ಎದೆಯೊಳಗೆ ತುಂಬೊಲವು ಮಡದೀಗ ನೆನಪಿಂದೆ ಭ್ರಮರವೇ ಪ್ರೇಮ ಕೂಜನ ಒಳಗೆ ಕಾಮನೆಯು ಕಣ್ಣೊಳಗೆ ಚಕೋರ ನೆಗೆಯಿತು ಚಂದಿರನ ಮನವ ತುಂಬಿದೆ ನಲಿವು ಎದೆಯೊಳಗೆ ತುಂಬೊಲವು ಮಡದೀಗ ನೆನಪಿಂದೆ ಭ್ರಮರವೇ ಪ್ರೇಮ ಕೂಜನ ಒಳಗೆ ಕಾಮನೆಯು ಕಣ್ಣೊಳಗೆ ಚಕೋರ ನೆಗೆಯಿತು ಚಂದಿರನ ಮನವ ತುಂಬಿದೆ ನಲಿವು ಎದೆಯೊಳಗೆ ತುಂಬೊಲವು ಮಡದಿಯ ನೆನೆಯುತ ಕಾಮದಿ ತಪಿಸುತ್ತ ಕುರುಡನ ತೆರದಲ್ಲಿ ನಡೆದನು ದಿಲೀಪ. ಮಲಗಿದ ಧೇನುವ ಕಾಣದೆ ಉಳಿದ, ಮಲಗಿದ ಧೇನುವ ಕಾಣದೆ ಉಳಿದ. ಅಲಕ್ಷವ ತೋರ್ದನು ದಿಲೀಪ, ಅಲಕ್ಷವ ತೋರ್ದನು ರಾಜ ದಿಲೀಪ. ಕ್ರೋಧದಿ ಧೇನುವು ನೀಡಿತು ಶಾಪ, ಕ್ರೋಧದಿ ಧೇನುವು ನೀಡಿತು ಶಾಪ. ಕುಡಿಯನು ಕಾಣದೆ ವಂಶವು ಬೆಳೆಯದೆ ಬರಡೇ ಆಗಲಿ ನಿನ್ನುದರ. ಕುಡಿಯನು ಕಾಣದೆ ವಂಶವು ಬೆಳೆಯದೆ ಬರಡೇ ಆಗಲಿ ನಿನ್ನುದರ. ಚಿಗುರನು ಕಾಣದ ಮರುದರೆಯ ತೆರ, ಬಾಳದು ಒಣಗಲಿ ತೆರು ನೀತೆರ. ಚಿಗುರನು ಕಾಣದ ಮರುದರೆಯ ತೆರ, ಬಾಳದು ಒಣಗಲಿ ತೆರು ನೀತೆರ. ಗೋವನು ನೋಯಿಸೆ ವಂಶವೇ ನಾಶ, ಗೋವನು ನೋಯಿಸೆ ವಂಶವೇ ನಾಶ. ತೀರದು ಶಾಪ ಬೆಳೆವುದು ದೋಷ, ಗೋವನು ನೋಯಿಸೆ ವಂಶವೇ ನಾಶ. ತೀರದು ಶಾಪ ಬೆಳೆವುದು ದೋಷ. ಶಪಿಸುದನರಿಗದೆ
ರೂಪಕವು ಜನಿಸಲೇ ಇಲ್ಲ. ಶೋಕಿತನಾದ ರಾಜದಿಲೀಪ ವಂಶವೇ ನಿಲ್ಲುವುದು ಜೀವನ ವ್ಯರ್ಥ. ದಾನ ಧರ್ಮಗಳ ಗೈದನವ ಭಕ್ತಿ ಶ್ರದ್ಧೆಯಲ್ಲಿ ಪ್ರಾರ್ಥಿಸಿದ. ದಿನ ದಿನ ಆಸೆಯು ಕ್ಷಯಿಸಿತು ಮನದಿ. ವಂಶವನ್ನುಳಿಸಲು ಕಾರ್ಯದಲ್ಲಿ ವರುಷಗಳುರುಳಿತು ಹರೆಯ ಬಸರಿಗಿತು. ಮಕ್ಕಳ ಭಾಗ್ಯಕ್ಕೆ ದೇಶವೇ ತಪ್ಪಿಸಿತು. 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 ಶಾಪವಿದು ರಾಜದಿಲೀಪಗೆ ಅರುಹಿದರು. ಚಿಂತಿತನಾದನು ರಾಜಶ್ರೇಷ್ಠನು ಅರಿಯದೆ ತಪ್ಪನೆ ಸಗಿಹನು. ಕ್ಷಮಿಸುವುದೇನು ಸುರಧೇನು, ಕ್ಷಮಿಸುವುದೇನು ಸುರಧೇನು, ಕ್ಷಮಿಸುವುದೇನು ಸುರಧೇನು. ಸುರಧೇನು ಸುತೆದೇನು ನಂದಿನಿಯೋ
ಗಮ ಪನಿಸ ತಕ್ಕ ತಕ್ಕ ಚಂ ತಕ್ಕ ತಕ್ಕ ಚಂ ತಕ್ಕ ತಕ್ಕ ಚಂ ಮಗ ಸನಿದ ತತ್ತಿ ಗಿಣ್ಣತ್ತೋ ತತ್ತಿ ಗಿಣ್ಣತ್ತೋ ತತ್ತಿ ಗಿಣ್ಣತ್ತೋ ತತ್ತಿ ಗಿಣ್ಣತ್ತೋ ತತ್ತಿ ಗಿಣ್ಣತ್ತೋ ಮಗ ಸುರಧೇನು ಸುತೆದೇನು ನದನಿಯೋ ಎನ್ನಯ ಆಶ್ರಮದಲ್ಲಿರುತ್ತಿಹಳು ಗೋಮಾತೆ ನದಿನಿ ಸೇವೆಯಗೆ ನಿಷ್ಠೆಯಲ್ಲಿ ಕರುಣೆಯ ಕಡಲು ಮಮತೆಯ ಒಡಲು ಸೇವೆಯ ಗೈರಿ ನಿಷ್ಠೆಯಲ್ಲಿ ಕರುಣೆಯ ಕಡಲು ಮಮತೆಯ ಒಡಲು ನಂದಿನಿಯಿಂದಲೇ ಶಾಪ ವಿಮೋಚನೆ ನಂದಿನಿ ವರದಾಯಿನಿ ನಂದಿನಿ ಹರ್ಷಿತನಾದನು ರಾಜದಿಲೀಪ ಹರ್ಷಿತನಾದನು ರಾಜದಿಲೀಪ ಸತಿಯೊಡನೆ ಆಶ್ರಮಕ್ಕೆ ಬಂದ ಗೋಮಾತೆಗೆ ರಗಿದ ಕಂಬನಿಗೆ ರಗಿದ ಅಹರ್ನಿಶಿ ಸೇವೆಯ ಗೈಯುವುದರಿಂದ
ಬಯಸಿದಳ ರಸ ಈಗಿನ ಹೊತ್ತು ಬೆಟ್ಟದ ಬುಡದಲ್ಲಿ ಮೇಯುತ್ತಳಿದ್ದಳು ನಂದಿನಿ ತಾಯಿ ಅರಸದಿ ದಿಲೀಪನು ಜೊತೆಗೆ ಗೋವನು ನೋಡುತ್ತ ಮರಿಬೇಡ ಜಂ ಝಂ ಜಂ 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 ಬಂದನು ಕ್ರೂರ ಸಿಂಹ ಬಂದನು ಕ್ರೂರ ಸಿಂಹ ಬಂದನು ಕ್ರೂರ ಸಿಂಹ ಬಂದನು ಕ್ರೂರ ಸಿಂಹ ಜಾಲ 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 ಕ್ರೂರ ಜಾಲ 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 ಕ್ರೂರ ಜಾಲ ತರಿ ತರಿಗಿಡದಾಗ ದಂಡ ತರಿಗಿಡದಾಗ ಜಣ್ಣು ತರಿಗಿಡದಾಗ ದಿಮ್ಮಿ ತರಿಗಿಡದಾಗ ತರಿ ತರಿಗಿಡದಾಗ ದಂಡ ತರಿಗಿಡದಾಗ ಜಣ್ಣು ತರಿಗಿಡದಾಗ ದಿಮ್ಮಿ ತರಿಗಿಡದಾಗ ತರಿತ ದಂಡ ಜಣ್ಣು ದಿಮ್ಮಿ ತಕ್ಕಿಟ್ಟ ದಿಮ್ಮಿ ತರಿ ತರಿಗಿಡದಾಗ ದಂಡ ತರಿಗಿಡದಾಗ ಜಣ್ಣು ತರಿಗಿಡದಾಗ ದಿಮ್ಮಿ ತರಿಗಿಡದಾಗ ತರಿತ ದಂಡ ಜಣ್ಣು ದಿಮ್ಮಿ ತಕ್ಕಿಟ್ಟ ಜಂ 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 ಜಾಲ ಜಾಲ ಕ್ರೂರ ಜಾಲ ತೆರಿಗಿಡದ ತರಿ ತೆರಿಗಿಡದ ದಂಡ ತೆರಿಗಿಡದ ಜಣ್ಣು ತೆರಿಗಿಡದ ದಿಮ್ಮಿ ತೆರಿಗಿಡದ ತರಿ ತೆರಿಗಿಡದ ದಂಡ ತೆರಿಗಿಡದ ಜಣ್ಣು ತೆರಿಗಿಡದ ದಿಮ್ಮಿ ತೆರಿಗಿಡದ 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 ದಿಮ್ಮಿ ತೆರಿಗಿಡದ 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 ದಿಮ್ಮಿ ಜಾಲ 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 ಕ್ರೂರ ಜಾಲ 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 ಕ್ರೂರ ಜಾಲ ತಿಂತ 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 ಬಂದನು ವಂದನ ಕ್ರೂರ ಸಿಂಹ ಬಂದನು ವಂದನ ಕ್ರೂರ ಸಿಂಹ ತಿಂತ 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 ಬಂದನು ವಂದನ ಕ್ರೂರ ಸಿಂಹ ಗಗಹಿಸಿ ನಗು ನಗುತ್ತ ಗಗಹಿಸಿ ನಗು ನಗುತ್ತ ರಕ್ತನೇತ್ರದ ಸಿಂಹ ಗಗಹಿಸಿ ನಗು ನಗುತ್ತ ರಕ್ತನೇತ್ರದ ಸಿಂಹ ಬಂದನು ವಂದನ ಕ್ರೂರ ಸಿಂಹ ಬಂದನು ವಂದನ ಕ್ರೂರ ಸಿಂಹ ಜಾಲ ಜಾಲ ಕ್ರೂರ ಜಾಲ 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 ಕ್ರೂರ ಜಾಲ ಅಯ್ಯ ಸಿಂಹವೇ ಹಸಿದಿರುವ ನಿನಗೆ ನನ್ನನ್ನೇ ನೀಡುವೆ ಸ್ವೀಕರಿಸು ನನ್ನ ನಂದಿನಿ ತಾಯಿಯನ್ನು ಬಿಟ್ಟು ಬಿಡು ಗೋವನ್ನು ಉಳಿಸುವುದಕ್ಕೆ ನೀನು ನಿನ್ನ ಪ್ರಾಣವನ್ನು ಕೊಡುತ್ತೀಯ ಎಂಥ ಹುಚ್ಚನೋ ನೀನು ಗೋವುಗಳೆಲ್ಲವೂ ನಮಗೆ ತಾಯಿ ಈ ಪೃಥ್ವಿಯೇ ಗೋವು ಧರ್ಮವೇ ಇದೇನು ಪುಣ್ಯಧೇನುಗಳನ್ನು ರಕ್ಷಿಸುವುದು ಮನುಜರಾದಂತಹ ನಮ್ಮೆಲ್ಲರ ಕರ್ತವ್ಯ ಓ ಸಿಂಹವೇ ನಿನ್ನಯ ಹಸಿವನ್ನು ನೀಗಿಸಲು ನನ್ನನ್ನು ಕೊಲ್ಲಯ್ಯ ಸತಿ ಸಹಿತನಾಗಿ ಸಂತಸದಿಂದ ನಿನಗೆ ಆಹಾರವಾಗುತ್ತೇನೆ ನಂದಿನಿ ಮಾತೆಯನ್ನು ಬಿಟ್ಟು ಬಿಡು ನನ್ನ ನಂದಿನಿ ಮಾತೆಯನ್ನು ಬಿಟ್ಟು ಬಿಡು ಮೊಣಕಾಲು ಶಿರವನು ಬಾಗಿ ಕುಳಿತನು ಅರಸನು ಸಿಂಹದ ಎದುರು ಮೊಣಕಾಲೂರಿ ಶಿರವನು ಬಾಗಿ ಕುಳಿತನು ಅರಸನು ಸಿಂಹ
ಮೆಚ್ಚಿದೆ ನಿನ್ನನು ಪರೀಕ್ಷಿಸಲೆಂದೇ ಸಿಂಹವ ಸೃಜಿಸಿದೆ ಭ್ರಮೆಗಿದೆಲ್ಲವೂ ಗೆದ್ದಿಹೆ ನೀನು ನಿಜ ಭಕ್ತಿಗೆ ನಾವೊಲಿದಿಹೆನು ನಿನ್ನಯ ದುಗುಡವನರಿತಿಹೆನು ನಿನ್ನಯ ದುಗುಡವನರಿತಿಹೆನು ರಾಜನೆ ಕೇಳು ಪಡೆಯುವೆ ನೀನು ಸದ್ಗುಣಶೀಲ ಪುತ್ರನನು ಕೀರ್ತಿಯ ಪಡೆವನು ಜಗದಗನ ವಂಶವು ಬೆಳೆಯುವುದು ಅವಳನ್ನ ಹೆಸರನ್ನು ತರುವ ಕುಲರತ್ನ ಹೆಸರನ್ನು ತರುವ ಕುಲರತ್ನ ಹೆಸರನ್ನು ತರುವ ಕುಲರತ್ನ
ಶ್ರೀ ಮಹಾಲಿಂಗೇಶ್ವರನಿಗೆ ಮಂಗಳವು ವರದಾತೆ ಶ್ರೀ ದುರ್ಗೆಗೆ ಮಂಗಳವು ಮಂಗಳವು ಶ್ರೀ ಧರ್ಮದೇವಿಗೆ ಮಂಗಳವು ಮಮತೆಯ ಗೋಮಾತೆಗೆ ಮೊದಲಿಗೆ ಮಂಗಳವು ಭೂತಾಯಿ ಮಾಲಿನಿಗೆ ಪದ ಬಿಟ್ಟ ಪಾಮರರ ಪರಿತಾಪ ಹರಿಸು ಮೊದಲಿಗೆ ಮಂಗಳವು ಭೂತಾಯಿ ಮಾಲಿನಿಗೆ ಪದ ಬಿಟ್ಟ ಪಾಮರರ ಪರಿತಾಪ ಹರಿಸು ವಾಮಹಸ್ತ ಅಗ್ನಿ ಬಲಕರವಿಡಾರು ಏಕಪಾದ ನೃತ್ಯ ನಟರಾಜ ಶರಣು ವಾಮಹಸ್ತ ಅಗ್ನಿ ಬಲಕರವಿಡಾರು ಏಕಪಾದ ನೃತ್ಯ ನಟರಾಜ ಶರಣು ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ಧೈರ್ಯ ಸಂಗೀತ ಶಕ್ತಿಗೆ ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ಧೈರ್ಯ ಸಂಗೀತ ಶಕ್ತಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾಪಿತಾಗಿ ಸಕಲ ಬಂಧುಗಳಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾಪಿತಾಗಿ ಸಕಲ ಬಂಧುಗಳಿಗೆ ಮಂಗಳವು ಶ್ರೀ ಮಹಾಲಿಂಗೇಶ್ವರನಿಗೆ ಮಂಗಳವು ವರದಾತೆ ಶ್ರೀ ಮಹತೋಭಾರ ಗೋಲೋಕೋತ್ಸವದ ಈ ವೇದಿಕೆಯಲ್ಲಿ ಇಂದೀಗ ಸಂಪನ್ನಗೊಂಡಂತಹ ಧರ್ಮಧೇನು ಕಾಮಧೇನುವಿಗೆ ನೃತ್ಯದ ಭಾಷ್ಯ ಬರೆದವರು ಪರಿಕಲ್ಪನೆ ನಿರ್ದೇಶನ ಮಾಡಿದಂತಹ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಇವರು. ಅವರ ಜೊತೆಯಲ್ಲಿ ವೃದ್ಧಿ ವಿಜಯಕುಮಾರ್, ಕೀರ್ತನಾ ವರ್ಮಾ, ಶರ್ವಿನಾ ಶೆಟ್ಟಿ, ಅವನಿ ಬೆಳ್ಳಾರೆ, ಶ್ರೇಯಾ ರಾವ್, ಅಭಿಕ್ಷಾ ಜೀರಾವ್, ಅವನಿ ಕಲ್ಲೂರಾಯ, ವೀಣಾ ಪ್ರತಾಪ್ ಸಿಂಹ ಹಾಗೂ ವಿನಿತಾ ಶೆಟ್ಟಿ. ಹಿಮ್ಮೇಳದಲ್ಲಿ ಸಹಕರಿಸಿದವರು ಸಂಗೀತ ಧನ್ಯತಾ ವಿನಯ್, ಲಯ ವಿನ್ಯಾಸ ವಿ ಮಂಜುನಾಥ್ ಪುತ್ತೂರು, ನಟುವಾಂಗ ವಿದ್ವಾನ್ ಮಂಜುನಾಥ್ ಪುತ್ತೂರು, ಕೊಳಲು ಕೃಷ್ಣಗೋಪಾಲ ಪುತ್ತೂರು, ಹಾಡುಗಾರಿಕೆ ಸಾತ್ವಿಕ್ ಬೆಡೇಕರ್, ಮೃದಂಗ ಪವನ್ ಮಾಧವ್ ಮಸೂರ್ ಬೆಂಗಳೂರು, ಪ್ರಸಾಧನ ಶಿವರಾಮ ಕಲ್ಮಡ್ಕ ಹಾಗೂ ಪ್ರಮತೇಶ್ ಕೀಬೋರ್ಡಲ್ಲಿ ಸಹಕರಿಸಿದವರು. ಬೆಳಕಿನ ವಿನ್ಯಾಸದಲ್ಲಿ ಪ್ರವೀಣ್ ಬಜಾಲ್ ಹಾಗೂ ಈ ಭಾಷ್ಯಕ್ಕೆ ಸಾಹಿತ್ಯ ರಚಿಸಿದವರು ಕವಿತಾ ಅಡೂರು ಇವರು. ದಯವಿಟ್ಟು ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಗೋಲೋಕ ಸಮಿತಿಯ ಸಂಯೋಜಕರಾದ ಶ್ರೀ ವಿಜಯ BS ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ. ಜೊತೆಯಲ್ಲಿ ದ್ವಾರಕಾ ಕನ್ಸ್ಟ್ರಕ್ಷನ್ ಅದರ ಮಾಲಕರು ಗೋಪಾಲಕೃಷ್ಣ ಭಟ್ ಅವರು ಹಾಗೂ
ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಪ್ರಸಾದವನ್ನ ನೀಡಿ ಈ ತಂಡಕ್ಕೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ವಿಜಯ BS ಅವರು ದಯವಿಟ್ಟು ಎಲ್ಲಿದ್ರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಗೋಪಾಲಕೃಷ್ಣ ಭಟ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಂದೆ ರಾಸು ಪ್ರದರ್ಶನಕ್ಕೆ ರಾಸುಗಳನ್ನ ತಂದು ಸಹಕರಿಸಿದವರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಸಭಾಸದರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಿಯೇ ತೆರಳಬೇಕು ಅಂತ ನಿಮ್ಮ ಹತ್ರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಹಳ ಅದ್ಭುತವಾಗಿರುವಂಥ ಮತ್ತು ಅರ್ಥಪೂರ್ಣವಾಗಿರುವಂತಹ ನೃತ್ಯ ರೂಪಕ ಧರ್ಮದೇನು ಇದನ್ನು ಇಲ್ಲಿ ಪ್ರಸ್ತುತಪಡಿಸಿರುವಂತಹ ಎಲ್ಲ ತಂಡದವರಿಗೂ ಕೂಡ ಸಮಿತಿಯ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ರಾಸು ಪ್ರದರ್ಶನಕ್ಕೆ ರಾಸುಗಳನ್ನು ತಂದು ಸಹಕರಿಸಿದವರನ್ನ ಇದೀಗ ಗೌರವಿಸಲಿದ್ದೇವೆ. ಅವರು ದಯವಿಟ್ಟು ತಯಾರಾಗಿರಬೇಕು. ಕರಿಯಾಲ ದಿನೇಶ್ ಪ್ರಸನ್ನ, ಅಕ್ಷಯ ಆಳ್ವ ಮತ್ತು ಕುಸುಮಾವತಿ ಆಳ್ವ ನಿಂತಿಕಲ್ಲು, ಕಾಮಧೇನು ಗೋಶಾಲೆ ಮಹಾಲಿಂಗೇಶ್ವರ ದೇವಸ್ಥಾನ, ಹನುಮಗಿರಿ ಗೋಶಾಲೆ ಈಶ್ವರಮಂಗಲ, ತೆಕ್ಕಡ್ಕ ನಾರಾಯಣ ಭಟ್, ಯಶ್ ಕೆ ಪಟೇಲ್, ಕೃಷ್ಣರಾಜ್ ವೈಲಾಯ, ಬಲಿಪಗುಳಿ ರಾಜಾರಾಮ್ ಭಟ್, ಓಜಾಲ ಇವರೆಲ್ಲರನ್ನ ಇದೀಗ ಗೌರವಿಸಲಿಕ್ಕಿದ್ದೇವೆ. ಕಾರ್ಯಕ್ರಮವನ್ನ ನಿರ್ದೇಶಿಸಿದಂಥ ನೃತ್ಯ ರೂಪಕದ ಧರ್ಮದೇನು ಕಾರ್ಯಕ್ರಮವನ್ನು ನೀಡಿದಂತಹ ಮಂಜುಳಾ ಸುಬ್ರಹ್ಮಣ್ಯ ಅವರು ಇದೀಗ ಎರಡು ಮಾತಾಡಲಿಕ್ಕಿದ್ದಾರೆ. ಭಾಷ್ಯ ಅಂತಲೇ ಹೇಳ್ಬೋದು. ಅದಕ್ಕೆ ತೆರೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಡಾಕ್ಟರ್ ಸುಧಾ ಮೇಡಮ್ ಅವರಿಗೆ ನಮ್ಮ ನಾಟ್ಯರಂಗದ ಎಲ್ಲರ ಪರವಾಗಿ ನಾನು ಕೃತಜ್ಞನಾಗಿದ್ದೇನೆ. ಯಾಕಂದರೆ ನಾವು ನೃತ್ಯ ಕಲಾವಿದರು ಇದ್ದ ಕಥೆಯನ್ನು ಪ್ರತಿ ಸಲ ಪುರಾಣದಲ್ಲಿ ಇದ್ದಂತಹ ಕೃಷ್ಣನ ಕತೆ, ರಾಮನ ಕತೆ ಏನಿದೆ, ದಾಸರ ಪದ ಅಥವಾ ಇನ್ಯಾರದೋ ರಚನೆಗಳನ್ನು ತಗೊಂಡು ಅದನ್ನು ನಮ್ಮ ಸಂಚಾರಿ ಭಾವದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬರೋದು. ಹಾಗಿರುವಾಗ ಗೋವಿನ ಒಂದು ಶಬ್ದವನ್ನು ನಮಗೆ ಕೊಟ್ಟಿದ್ದಷ್ಟೇ. ಅವರು ಪ್ರಥಮವಾಗಿ ನನ್ನ ಹತ್ರ ಪುಣ್ಯಕೋಟಿ ಮಾಡಿ ಅಂತಂದರು. ಅದು ಇದ್ದಿದ್ದಲ್ಲ ಅಂತ ತಕ್ಷಣಕ್ಕೆ ಒಪ್ಪಿಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಪುಣ್ಯಕೋಟಿ ಬಗ್ಗೆ ನಾವು ಹಿಂದೆ ಸಣ್ಣದಿಂದಲೇ ಯೋಚನೆ ಮಾಡ್ತಾ ಬಂದಿರೋರು. ಇವಾಗ ಅದನ್ನು ಹೊಸದಾಗಿ ಹೇಳಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅಂತ ತಕ್ಷಣ ಹೇಳಿದ್ದೆ. ಮಾಡ್ಬೋದು ಮೇಡಮ್ ಅಂತ. ಯಾಕೆ ಹೇಳಿದೆ ಅಂತಂದರೆ, ಇವಾಗ ಅದನ್ನು ಯಾಕೆ ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಇದರ ಹಿಂದಿರುವಂತಹ ನಮ್ಮ ಕೆಲಸಗಳನ್ನು ನಾನು ಹೇಳಲೇಬೇಕಾಗಿದೆ ಅಂತ. ನಾನು ಒಬ್ಬಳೇ ಇದಕ್ಕೆ ಕಾರಣ ಖಂಡಿತ ಅಲ್ಲ. ಕಾಮಧೇನುವಿನ ಬಗ್ಗೆ ಕಥೆಯನ್ನು ಹುಡುಕಿ ನೀವು ಮಾಡ್ಬೋದು ಅಂತಂದರು. ಸರಿ ಅಂತಂದೆ. ಅವ್ರು ಹೇಳಿದ ಮೇಲೆ ಮತ್ತೆ ಎಲ್ಲಿ ಹುಡುಕೋದು ಅಂತ ಶುರು ಮಾಡಿದ್ವಿ. ಬರೀ ಕಾಮಧೇನು ಅಂತ ಶಬ್ದ ಹುಡುಕಲಿಕ್ಕೆ ಸುಲಭ ಆಗಲಿಲ್ಲ. ಅದರ ಹಿಂದೆ ಕಥೆಯನ್ನು ಹುಡುಕೋದು ಕಷ್ಟ. ಮತ್ತೆ ರಾತ್ರಿ ಒಂದು 3-4 ಜನಕ್ಕೆ ಕಾಲ್ ಮಾಡಿ 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 ಯೂಟ್ಯೂಬನ್ನು ಹುಡುಕಿ ಕಾಮಧೇನು ಪುಣ್ಯಕಥೆ ಸಿಗ್ತದೆ, ಬೇರೆ ಏನೂ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಕಾಮಧೇನು ಬಂದು ಹೋಗ್ತದೆ ಅಷ್ಟೇ ಅಂತ ಎಲ್ಲರೂ ಅದನ್ನೇ ಉಲ್ಲೇಖಿಸ್ತಾ ಇದ್ರು. ಮತ್ತು ಸಾಹಿತ್ಯ ನಿಮಗೆಲ್ಲಾದರೂ ಸಿಗ್ಬೋದು ಹುಡುಕಿ, ಎಲ್ಲೂ ಸಿಗಲಿಲ್ಲ. ಮತ್ತು ಹುಡುಕ್ಲಿಕ್ಕೆ ಶುರು ಮಾಡಿದ ಮೇಲೆ ಕವಿತನ ಹತ್ರ ಮಾತಾಡ್ತಾ ಕತೆಗಳು ಹೀಗೀಗೆ ಇದೆ ಅಂತ ಕಾಳಿದಾಸನ ರಘುವಂಶವನ್ನೇ ನಾವು ಮುಖ್ಯವಾಗಿ ಇಟ್ಟುಕೊಂಡು ಅದನ್ನು ಅದರಲ್ಲಿ ಇರುವಂತಹ ಕಾಮಧೇನುವನ್ನು ಕಥೆಯನ್ನು ಇಟ್ಕೊಂಡು ಕವಿತನನ್ನು ರಾತ್ರಿ ಹಗಲು ಒಂದು ದಿನದಲ್ಲಿ ಅವರು ಮಧ್ಯರಾತ್ರಿ 3 ಗಂಟೆಗೆ ನನಗೆ ಬರೆದು ಹೀಗೆ ಕತೆ ಬಂದರೆ ಆಗ್ಬೋದಾ ಅಂತ ಅದೇ ದಿವಸ 3:30 ಗಂಟೆಗೆ ವಾಟ್ಸಪ್ ಮಾಡಿದ್ದಾರೆ.
ಹಾಗಂತ ರಾತ್ರಿ ಹಗಲು ನಾವಿಬ್ಬರು ನಿದ್ದೆ ಮಾಡಿರಲಿಲ್ಲ. ರಾತ್ರಿ ಮಾತಾಡೋದು, 12 ಗಂಟೆಗೆ ಮಾತಾಡೋದು, ಹೀಗೆ ಬರ್ಬೋದಾ? ಇಲ್ಲ, ಅದನ್ನು ದೃಶ್ಯಕ್ಕೆ ತರಲಿಕ್ಕೆ ಆಗೋದಿಲ್ಲ. ನಮಗೆ ಕಾಮಧೇನು ಬರಬೇಕು, ದಿಲೀಪ ಬರಬೇಕು, ಅವ್ನು ಹೀಗೆ ನಡ್ಕೊಂಬರ್ಬೇಕು, ಅವ್ನು ಸ್ವರ್ಗದಲ್ಲಿ ಬಂದಿರ್ಬೋದಲ್ಲ, ಹಾಗೆ ಹೀಗೆ ಅಂತ ನಾವು ಕಲ್ಪನೆ ಮಾಡಿಕೊಂಡು ಅತ್ಯಂತ ನಾನು ನನ್ನ ಹತ್ರ ಇರುವಂತಹ ಮಕ್ಕಳಿಗೆ ಕೂಡ ರಾತ್ರಿ, ಯಾಕಂದ್ರೆ ನಮಗೆ 5 ಗಂಟೆ ನಂತರ ಮಾತ್ರ ಮಕ್ಕಳು ಸಿಗೋದು. 8 ಗಂಟೆ ಆಗುವಾಗ ಮನೆಯಿಂದ ಅಮ್ಮಂದರು ಕಾಲ್ ಮಾಡ್ತಾರೆ. ಅಷ್ಟು ಹೊತ್ತು ಟೈಮಲ್ಲಿ ಮಕ್ಕಳ ಹತ್ರ ಎಲ್ಲ ನನಗೆ ಎಷ್ಟು ಬೈದಿದ್ದಾರೆ ಅಂತ ಗೊತ್ತಿಲ್ಲ. ಅತ್ಯಂತ 5 ದಿವಸದಲ್ಲಿ ನಾವು ಇದನ್ನು ತರುವ ನಮ್ಮಸ್ತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ಏನಾದರೂ ತಪ್ಪುಗಳಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ನಾವು ಮತ್ತೆ ಹೇಳ್ತೇವೆ, ನಾವು ಕಾಳಿದಾಸನ ರಘುವಂಶದಲ್ಲಿ, ಯಾಕಂದರೆ ಇದು ಮತ್ತೆ ಪ್ರಶ್ನೆ ಬಂದಿತ್ತು, ರಾಮನ ಪೂರ್ವಜರು ಅವರ ಇವರ ಅಂತ. ನಾವು ಕಾಳಿದಾಸನ ರಘುವಂಶವನ್ನು ಹಿಡ್ಕೊಂಡು ಈ ಕಾಮಧೇನುವನ್ನು ಇಲ್ಲಿ ಪ್ರಸ್ತುತ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇದೆ. ಮುಖ್ಯವಾಗಿ ನನ್ನ ಜೊತೆ ಹಿಮ್ಮೇಳದಲ್ಲಿ ಇರುವವರು, ಇದಕ್ಕೆ ತಕ್ಷಣ ಅರ್ಧದಿಂದಲೇ ನನಗೆ ಸಂಗೀತವನ್ನು ಒದಗಿಸಿಕೊಟ್ಟವರು ಧನ್ಯತಾ ವಿನಯ್. ಅವರ ಆರೋಗ್ಯ ಸಮಸ್ಯೆಯಿಂದ ನಮಗೆ ಇವತ್ತು ಅವರು ಹಾಡಲಿಕ್ಕೆ ಸಿಕ್ಕಿಲ್ಲ. ಅವರು ಬೆಂಗಳೂರಿನಲ್ಲಿರೋರು ಮೂಲತಃ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಿದ್ರೆ, ಎಲ್ಲರೂ ಪುತ್ತೂರಿನ ಆಸ್ಪಾಸ್ನವರು, ಆದರೆ ಯಾರೂ ಪುತ್ತೂರಲ್ಲಿ ಇಲ್ಲ. ಎಲ್ಲರೂ ಪುತ್ತೂರು ಅಂತ ಹಾಕ್ಕೊಳ್ತಾರೆ, ಆದರೆ ಯಾರು ಅವರು ಪವನ್ ಅವರ ಮಾವನ ಮನೆ ಅವರ ಇಲ್ಲೇ ಸಮೀಪ, ಅವರು ಬೆಂಗಳೂರಿನಲ್ಲಿರೋದು. ಹಾಗೆ ಅವರು ಪುತ್ತೂರಿಗೆ ಹತ್ತಿರದವರು. ಇನ್ನು ಪ್ರಮತೇಶ್ ಮಿತ್ತೂರ ಹತ್ರ, ಅವನು 9ನೇ ಕ್ಲಾಸ್ ಹುಡುಗ. ಕೃಷ್ಣ ಗೋಪಾಲ್ ಪುತ್ತೂರಿನ ಹತ್ತಿರದವರು ಈಗ ಪುತ್ತೂರಿಗೆ ಬಂದಿದ್ದಾರೆ. ಮಂಜುನಾಥ್ ಪುತ್ತೂರು ಹಾಕ್ಕೊಳ್ತಾರೆ, ಆದರೆ ಅವರು ಪುತ್ತೂರಲ್ಲಿ ಇರೋದೇ ಇಲ್ಲ. ಸಾತ್ವಿಕ್ ಪುತ್ತೂರಿನವರೇ, ಆದರೆ ಮೈಸೂರಲ್ಲಿರೋದು. ಹಾಗಾಗಿ ಎಲ್ಲರೂ ಪುತ್ತೂರು ಹೇಳಿದರು, ಯಾರೂ ಸಿಗದೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮ್ಮೆಲ್ಲ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅಂದರೆ ಹೊಸ ಸಾಹಿತ್ಯವನ್ನು ಯಾರೂ ಕೂಡ ಕಲೀಲಿಕ್ಕೆ ಅಷ್ಟು ಬೇಗ ಒಪ್ಪೋದಿಲ್ಲ. ಅದನ್ನೆಲ್ಲವನ್ನು ನಮ್ಮ ಹತ್ರ ಒಂದು 2 ದಿವಸ ನಾವು ಜೊತೆಯಲ್ಲಿ ಇದ್ದು ಮಾಡಲಿಕ್ಕೆ ಸಹಾಯ ಮಾಡಿದವರು ನಮ್ಮ ಹಿಮ್ಮೇಳ ಕಲಾವಿದರು ನನ್ನ ಜೊತೆ. ನಾನು ಎಷ್ಟು ಶ್ರಮ ಹಾಕಿದ್ದೇನೆ ಅದೆಲ್ಲವೂ ಅವರಿಗೆ ಕೂಡ ಸಲ್ತದೆ. ಕವಿತಾ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿನಿಯರು, ಅವರಿಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಂತು. ಮತ್ತು ನನ್ನ ಪೋಷಕರು ಆಶಾ ಮೇಡಮ್ ಮೊನ್ನೆಯಿಂದ ಇವತ್ತು ಅವರೆಲ್ಲ ವಿದ್ಯಾರ್ಥಿನಿಗಳನ್ನು ನಮ್ಮ ಜೊತೆ ಕೊಟ್ಟು ನಮ್ಮ ಡೆಸ್ಕು, ನಮ್ಮ ಡಯಾಸ್ ಎಲ್ಲ ಇಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಇದೆಲ್ಲವನ್ನು ನಾನು ಎಲ್ಲ ನನ್ನ ನಾಟ್ಯರಂಗದ ಪೋಷಕರನ್ನು ಸ್ಮರಿಸ್ತಾ, ಇವತ್ತು ಕಾರ್ಯಕ್ರಮವನ್ನು ಪ್ರಸ್ತುತಗೊಳಿಸಲಿಕ್ಕೆ ಸಾಕ್ಷೀಭೂತರಾಗಿರುವಂತಹ ಎಲ್ಲ ಸಹೃದಯ ಪ್ರೇಕ್ಷಕರು, ಇವರೆಲ್ದಿದ್ರೆ ನಾವು ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ಮುಖ್ಯವಾಗಿ ಸುಧಾ ಮೇಡಮ್, ನಿಮ್ಮನ್ನು ನಾನು ಯಾವತ್ತೂ ನೆನೆಸ್ಕೊಳ್ತೇನೆ. ಯಾಕಂದರೆ ಹೊಸದಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಮಾಡಿದವರು. ಮತ್ತು ಗೋಲೋಕೋತ್ಸವ ಸಮಿತಿಯ ಎಲ್ಲರಿಗೂ ಕೂಡ ವಂದಿಸ್ತಾ ನಾವೇ ನಮಿಸ್ತೇವೆ. ಮತ್ತೊಮ್ಮೆ ಶುಭರಾತ್ರಿ. ತಮಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಹಳ ಅದ್ಭುತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರದರ್ಶಿಸಿದ್ರಿ. ಗೋಲೋಕೋತ್ಸವದ ಸಂಚಾಲಕರಾದಂತಹ ಗೋಪಾಲಕೃಷ್ಣ ಭಟ್, ಅದೇ ರೀತಿಯಲ್ಲಿ ಆಳುವ ನಿಂತಿಕಲ್ಲು, ಮುಂದೆ ಕಾಮಧೇನು ಗೋಶಾಲೆ, ಮಹಾಲಿಂಗೇಶ್ವರ ದೇವಸ್ಥಾನ, ಹನುಮಗಿರಿ ಗೋಶಾಲೆ, ಈಶ್ವರಮಂಗಲ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಕೃಷ್ಣರಾಜ್ ವೈಲಾಯ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಎರಡು ದಿವಸ ಬಹಳ ಉತ್ತಮ ರೀತಿಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಸಂಪೂರ್ಣ ಅದರ ಜವಾಬ್ದಾರಿಯನ್ನು ತಗೊಂಡು ನಿರ್ವಹಿಸಿದಂತಹ ಸಚಿನ್ ಮೊಟ್ಟೆತಡ್ಕ ಅವರು ಕೂಡ ಒಂದು ಕಿರು ಕಾಣಿಕೆಯನ್ನು ನಮ್ಮ ಸ್ಟಾಲ್ಗಳ ನಿರ್ವಹಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂಥ ಗೋ ರಾಸು ಪ್ರದರ್ಶನದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಸಂತೋಷ್ ಅವರ ಪರವಾಗಿ ಅವರ ಶ್ರೀಮತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಆಗಮಿಸಬೇಕು. ದಕ್ಷಿತ್ರವರು ಕೂಡ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. ನೋಡಿಕೊಂಡು ಎಲ್ಲ ಅದಲ್ಲದೆ ಬೇರೆ ಬೇರೆ ರೀತಿಯ ಇಲ್ಲಿ ಸ್ವಯಂ ಸೇವಕ ಕೆಲಸಗಳನ್ನು ಅವರು ಮತ್ತು ಅವರ ಬಳಗದವರು ಮಾಡಿರ್ತಾರೆ. ಇವತ್ತು ಈ ಕಾರ್ಯಕ್ರಮ ಈ ರೀತಿ ಯಶಸ್ವಿಯಾಗಿ ಒಂದು ಸುಂದರವಾಗಿ ಮೂಡಿ ಬರಬೇಕು, ಮುಕ್ತಾಯ ಸಂಪನ್ನಗೊಳ್ಳಬೇಕು ಅಂತೇಳಿ ಆದರೆ ಈ ಎಲ್ಲ ಕಾರ್ಯಕರ್ತರು ಇವರು ಮತ್ತು ಇನ್ನೊಂದು ಅಷ್ಟು 5 ಸೇವಾ ಬಳಗವನ್ನು ಈಗ ಹೇಳ್ತಾ ಇದ್ದೇವೆ, ಅವರಿಗೆ ಗೌರವ ಸಮರ್ಪಣೆ ಮಾಡ್ತೇವೆ. ಅವರೆಲ್ಲರ ಮುಖಾಂತರ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳೋದನ್ನು ಮಾಲಿಂಗೇಶ್ವರನಿಗೆ ಸಮರ್ಪಣೆ ಆಗಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ವಂದನೆಗಳು. ದಾಮೇ ದಮೇಶ ವಿದ್ಯಾಪಂದಿ ಶ್ರೀ ಮಲಮಾಯುಷಂ ತೇಜ ಆರೋಗ್ಯ ದದಾತು ಶ್ರೀ ಮಾಲಿಂಗೇಶ್ವರ. ಐಕ್ಯ ಸೇವಾ ಬಳಗ ಅವರಿಗೆ ಮೋಹನಿಗೆ ಪ್ರಸಾದ ಕೊಟ್ಟ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ. ಅವರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿವೇಕಾನಂದ ಕಾಲೇಜಿನ NSS ಬಳಗ ಹಾಗೆ ಅಕ್ಷಯ ಕಾಲೇಜಿನ NSS ಬಳಗ ಪ್ರಸಾದ್ ಈ 2 ಬಳಗ ಕೂಡ ನಮಗೆ ಸಹಕಾರವನ್ನು ನೀಡಿರ್ತಾರೆ. ಅವರಿಗೆ ಕೂಡ ವಂದನೆಗಳು. ಹಾಗೆ ರಕ್ತೇಶ್ವರಿ ಚಾಮುಂಡಿ ಸೇವಾ ಬಳಗ ಇವರು ಕೂಡ ಇಲ್ಲಿ ಇವರ ಪ್ರತಿನಿಧಿಗಳು ಯಾರಾದಿದ್ದರೆ ವೇದಿಕೆಗೆ ಬಂದು ಗೌರವ ಮತ್ತು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಕ್ತೇಶ್ವರಿ ಚಾಮುಂಡಿ ಸೇವಾ ಬಳಗ ಅವರು ಊಟೋಪಚಾರದ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದರು. ಹಾಗೆ ಊಟೋಪಚಾರ ವ್ಯವಸ್ಥೆಯಲ್ಲಿ ಪೂರ್ಣ ತೊಡಗಿಸಿಕೊಂಡವರು ಜಯಾನಂದ ವಕೀಲರು. ಅವರು ಇಲ್ಲಿ ಸುತ್ತಮುತ್ತ ಇರ್ಬೋದು ಅಂತ ಅನಿಸ್ಕೊಳ್ತೇನೆ. ಅವರು ಜಯಾನಂದ ವಕೀಲರು ಅವರು ನಮ್ಮ 3 ವರ್ಷದ ಸೇವಾವಧಿಯಲ್ಲಿ ಊಟೋಪಚಾರದ ವ್ಯವಸ್ಥೆಗೆ ಯಾವಾಗ ಬೇಕಿದ್ರೂ ತನುಮನ ಧನದಿಂದ ಸಹಕಾರ ಮಾಡಿದ್ದಾರೆ. ರಕ್ತೇಶ್ವರಿ ಸೇವಾ ಬಳಗದವರು ಇವರು. ಪ್ರಸಾದ ಮಾಲಿಂಗೇಶ್ವರ ಬಲೆ ಒಟ್ಟಿಗೆ ಉಂಟು. ಜಯಾನಂದರು ಮತ್ತು ಹವ್ಯಕ ಮಹಾಸಭಾದ ಬಳಗ ಪೂರ್ಣ ಸಹಕಾರ ನೀಡಿದ್ದಾರೆ. ನವಚೇತನ ಸೇವಾ ಬಳಗ ವಾಟ್ಸಪ್ ಲಿಸ್ಟ್. ಹಾಗೆ ಸಾಲ್ಯನ್ರು, ಸಾಲ್ಯನ್ ಶಾಮಿಯಾನ, ಗಣೇಶ್ ನವೀನ್ ಸಿಂಹಮನ ಅವರು,
ಶ್ರೀನಿವಾಸ್ ಮತ್ತು ಯೋಗೀಶ್ ಅವರು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಉಪಾಧ್ಯಾಯ ಯಶವಂತ್, ಅಮ್ಮ ಕೊಡಿ, ಯಶವಂತ್.